ಬಿಸ್ಕೆಟ್ನಾಗ ಬಂದುಬಿಡಿತ್ತು ಮೇಲಕ್ಕೆ ಬಂದು ಬನ್ನಿ ಲಂಚ್ ನೀವು ಸ್ವಲ್ಪ ಇರ್ತದೆ ನಮ್ಮ ಕಡೆಗೆ ತಿರುಗಿ ಎಷ್ಟು 8 ಕಾಲು ತನಕ 8 ಕಾಲು ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಭಜ ಗೋವಿಂದಂ ಹೇಳಿ ಗೋವಿಂದಂ ಭಜ ಮೂಢಮತೆ ಪ್ರತಿದಿನ ಬೆಳಗು ಸಾಯಂಕಾಲವು ಪಕ್ಷವು ಮಾಸವು ಋತು ಅಯನಗಳು ಕಾಲವು ತಿರುಗುತ್ತ ಗತಿಸುವುದಾಯು ಕಾಲವು ತಿರುಗುತ್ತ ಗತಿಸುವುದಾಯು ಬೆಳೆಯುತ್ತಲಿರುವುದು ಆಶಾವಾಯು ಒಟ್ಟಿಗೆ ಹೇಳಿ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಪ್ರಾಯವು ಪೋಪುದು ಮಿಂಚಿನ ತೆರದಿ ಪ್ರಾಯವು ಪೋಪುದು ಮಿಂಚಿನ ತೆರದಿ ಮುದಿತನ ಬರುವುದು ಅತಿ ವೇಗದಲ್ಲಿ ದಿನವನು ಮೃತ್ಯುವು ನುಂಗುತ್ತಲಿಹುದು ಜನ್ಮವು ವ್ಯರ್ಥದಿ ಹೋಗುತ್ತಲಿಹುದು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಬಾಲ್ಯದಿ ನೀನು ಕ್ರೀಡೆಯ ನಾಡಿ ತಾರುಣ್ಯವನು ವಿಷಯಕ್ಕಾಗಿ ವೃದ್ಧಾಪ್ಯದಲ್ಲಿ ಚಿಂತೆಯ ಕೂಡಿ ದೇಹವ ವ್ಯರ್ಥ ಕಳೆಯುವೆ ಹೇಳಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಹುಟ್ಟಿದ ಆರೋಗ್ಯ ಎಲ್ಲರಿಗೂ ಕನ್ನಡ ಬರುತ್ತೆ ಹುಟ್ಟಿದ ಆರೋಗ್ಯ ಸಾಯೋ ತನಕ ಬೆಳಗ್ಗೆ ಎದ್ದಾರಿಂದ ರಾತ್ರಿ ಮಲಗೋ ತನಕ ಏನೋ ಸಾಧಿಸ್ತೀನಿ ಜಗತ್ತಲ್ಲಿ ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ ಮನುಷ್ಯ. ಹೊರಗಿನ ಜಗತ್ತನ್ನು ನನ್ನದು ಅನ್ನತಕ್ಕಂಥ ರೀತಿಯಲ್ಲಿ ಮಾಡ್ಕೋಬೇಕು. ನನ್ನದು ಅನ್ನತಕ್ಕಂಥ ಪ್ರಪಂಚ ಎಷ್ಟು ವಿಸ್ತಾರವಾದರೆ ಅಷ್ಟು ನಾನು ಸುಖವಾಗಿರ್ತೀನಿ ಅಂತ ಎಲ್ಲ ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಎಲ್ಲಿ ಏನೆಲ್ಲ ಸಂಗ್ರಹ ಮಾಡಿದ್ರೂ
ಜನ್ಮ ಅನ್ನತಕ್ಕಂಥ ವ್ಯರ್ಥ ಮಾಡ್ಕೊಳ್ತಾ ಇದ್ದೀಯ ಅಂತಾರೆ ಮಹಾತ್ಮರು. ಯಾಕಪ್ಪ ಅಂದರೆ ಮುಂದಿನ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಜನಧನ ಭೂಮಿ ಎಲ್ಲ ಅನಿತ್ಯವು, ಮರಣದ ನಂತರ ನಿನಗದು ವ್ಯರ್ಥವು, ಆಶಾ ಮೂಲವ ಕಡಿಯಲೇಬೇಕು, ಈಶನ ಕೃಪೆಯನ್ನು ಪಡೆಯಲು ಬೇಕು. ಜನಧನ ಭೂಮಿ ಅಂದರೆ ಬಾಹ್ಯ ಸಂಪತ್ತು ಇದೇನಿದೆಯೋ ಇದು ನಮ್ಗೆ ಅವಶ್ಯಕತೆ ಇದೆ. ಜನ ಸಹಾಯ ಇಲ್ಲದಿರ, ಧನ ದುಡ್ಡಿಲ್ದಿರ, ಭೂಮಿ ಇಲ್ಲದಿರ ನಾವು ಜೀವನ ಮಾಡಲಿಕ್ಕಾಗಲ್ಲ, ನಿಜ. ಆದರೆ ಎಷ್ಟು ಬೇಕಪ್ಪ ಇದು? ಸಾಮಾನ್ಯವಾಗಿ ಹೇಳ್ತೀವಿ ಸಾಕಷ್ಟು ದುಡ್ಡು ಅಂತ. ಸಾಕಷ್ಟು ಅಂದರೆ ಎಷ್ಟು? ಇಷ್ಟು ತನಕ ನಿಶ್ಚಯ ಆಗಿಲ್ಲ. ಎಷ್ಟಿದ್ರೂ ಸಾಲದು ಅನಿಸುತ್ತೆ. ಅದೇ ನಿಮಗೆ ಚೆನ್ನಾಗಿ ಪರಿಚಯ ಇರತಕ್ಕಂಥ ಕ್ರಿಕೆಟ್ ಪ್ಲೇಯರ್ ಧೋನಿ ಮತ್ತು ಸಚಿನ್ ತೆಂಡೂಲ್ಕರ್, ಒಂದು ವರ್ಷಕ್ಕೆ 180 ಕೋಟಿ ರೂಪಾಯಿ ಅಂತ ಆದಾಯ ಧೋನಿದು, 125 ಕೋಟಿ ರೂಪಾಯಿ ಸಚಿನ್ ತೆಂಡೂಲ್ಕರ್ದು. ಅದು ಸಾಲ ಮಾಡ್ಕೊಂಡಿದ್ದಾರೆ, ಸಾಕಾಗಲಿಲ್ಲ. ಎಷ್ಟು ಸಾಕಷ್ಟು ದುಡ್ಡು ಅಂದಾಗ ಎಷ್ಟಿದ್ರೂ ಸಾಕು. ಆದರೆ ಎಷ್ಟಿದ್ರೂ ಕಮ್ಮಿ ಅನಿಸುತ್ತೆ. ಅದನ್ನು ಕಮ್ಮಿ ಅಂತ ಏನು ಅನಿಸುತ್ತೋ, ಕೊರತೆ ಅನಿಸುತ್ತೋ ಅದನ್ನು ಪೂರ್ಣ ಮಾಡಿಕೊಳ್ಳಿಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಮಾಡ್ತಾ ಏನಾಗುತ್ತೆ, ಒಂದು ದಿವಸ ನಾವು ಬೇಡ ಅಂದ್ರೂ ಜನ್ಮ ಹೋಗುತ್ತೆ. ದಿನನಿತ್ಯ ಜೀವನ ಮಾಡತಕ್ಕಂಥ ತೃಪ್ತಿಯಿಂದ ಜೀವನ ಮಾಡಲಿಲ್ಲ, ಹೋಗಬೇಕಾದ್ರೆ ತೃಪ್ತಿಯಿಂದ ಹೋಗಲ್ಲ ಅಂದಾಗ ವ್ಯರ್ಥ ಜೀವನ ಆಗುತ್ತೆ. ಆದ ಕಾರಣ ಇದೆಲ್ಲನೂ ಬೇಕು. ಎಷ್ಟು ಮಟ್ಟಿಗೆ ಬೇಕಪ್ಪ ಅಂದರೆ ಕೇವಲ ಜೀವನ ನಿರ್ವಹಣೆಗೆ ಎಷ್ಟು ಅಷ್ಟೇ. ಒಂದು ರೀತಿ ಮಾವೋ ಕಮ್ಯುನಿಸ್ಟು ಸಿದ್ಧಾಂತವನ್ನು ತೊಗೊಂಬಂಥ ಮಾವೋ ಅವರ ಒಂದು ವಿಚಾರವೇ ಸರಿ. ರೋಟಿ ಕಪ್ಡ ಮಕಾನ್ ಅಷ್ಟೇ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು. ಇನ್ನು ಮಿಕ್ಕಿನದೆಲ್ಲ ನಮ್ಮ ದುರಾಸೆ, ಯಾವತ್ತಿನ ಮುಗಿಯತಕ್ಕಂಥದ್ದು ಅಲ್ಲ. ಮತ್ತು ಮರಣದ ನಂತರ ನಿನಗದು ಅಂದರೆ ಇಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ ಎಷ್ಟು ಮಟ್ಟಿಗೆ ಬೇಕೋ ಅಷ್ಟಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಜಾಸ್ತಿ ದುರಾಸೆಗೆ ಹೋಗತಕ್ಕಂಥ ಸರಿಯಲ್ಲ. ಹೋಗಲಿ, ನಾವು ಇಲ್ಲಿಂದ ಹೋದ್ಮೇಲೆ ಯಾವುದನ್ನ ಜೊತೆ ಬರುತ್ತೆಯೋ ಅಂದರೆ ಯಾವುದಪ್ಪ ಜೊತೆ ಬರುತ್ತೆ? ಪಶುವಶ್ಚ ಗೋಷ್ಠೆ. ಈ ಹಸು ಕರು ಎಮ್ಮೆ ಎಲ್ಲಿ ಕಟ್ಟಾಕಿದ್ರೆ ಅಲ್ಲೇ ಇರುತ್ತೆ, ನಮ್ಮ ಜೊತೆಗೇನು ಬರೋಲ್ಲ. ಹೋಲಿ ಈಗಿನ ಕಾಲಕ್ಕೆ ಅವು ಕಟ್ಟೋದು ಭಾಳ ಕಮ್ಮಿ. ಯಾಕೆ? ಹಾಲಿನ ವ್ಯಾಪಾರ ಮಾಡ್ತಾರೆ, ಹಾಲು ಮನೆಗೆ ತಂದು ಕೊಡ್ತಾರೆ. ಇನ್ನು ಸಗಣಿ ಗಂಜಲ ಎಲ್ಲ ಯಾರು ಎತ್ತಾಕೋರು ಅಂದ್ಬಿಟ್ಟು ಹಸು ಕರು ಕಟ್ಟಲಿಕ್ಕೆ ಹೋಗಲ್ಲ. ನಾಯಿ ಸಾಕ್ಕೊಂಡಿರ್ತಾರೆ. ನಿಜ, ಅದು ಯಾಕೆ ಸಾಕ್ತಾರೆ ಈ ನಾಯಿ? ನಂಗಂತ ಅದು ಯಾವಾಗಲೂ ಹೊಟ್ಕೊಳ್ತಿರುತ್ತೆ. ಅಮೇರಿಕಾದಲ್ಲಿ ನಾಯಿ ಸಾಕ್ತದೆ ಅದೊಂಥರ. ಅದೇ ಭಾರತ ದೇಶದಲ್ಲಿ ನಾಯಿ ಸಾಕ್ಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಭಾರತ ದೇಶದಲ್ಲಿ ಅಮೇರಿಕಾದಲ್ಲಿ ಹೇಗೆ ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ. ಒಂದು ಸ್ಟೇಟಲ್ಲಿ ಅಮೇರಿಕಾದಲ್ಲಿ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಮಧ್ಯದಲ್ಲಿ, ಅರ್ಥ ಆಗುತ್ತೆ ಅಂದರೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಮಧ್ಯದಲ್ಲಿ ನಾಯಿ ಬಗಳಿದ್ರೆ ಓನರ್ಗೆ ಫೈನ್ ಹಾಕ್ತಾರೆ. ಅಷ್ಟು ಕಂಟ್ರೋಲ್ ಮಾಡಿದಾರಲ್ಲಿ. ನಮ್ಮಲ್ಲಿ ಏನಿಲ್ಲ, ಸುಮ್ಮನೆ ಹೊಡ್ಕೊಳ್ತಿರ್ತದೆ. ಹೇಗೆ ನಿಂತು ಮಾಡ್ತಾರೋ ಏನೋ ಗೊತ್ತಾಗಲ್ಲ. ಅಂದರೆ ಹೇಳ್ತಾರೆ ಸ್ವಾಮೀಜಿ, ಅದು ಹೊಡ್ಕೊಳ್ತಿದ್ರೆ ಕಳ್ಳ ಬರಲ್ಲ, ನಾನು ಧೈರ್ಯದ ಮೇಲೆ ನಿಂತು ಮಾಡ್ತೀವಿ ಅಂತ. ಏನೋ ಇರಲಿ ಹೌದಾ. ಈಗ ನಾಯಿ ಕಟ್ಟಾಕಿರ್ತಾರೆ, ಸಾಕಿರ್ತಾರೆ. ಆ ನಾಯಿ ಅದ್ರ ಜೊತೆ ಬರುತ್ತೋ. ಕನಿಷ್ಠ ಫಾರಿನ್ ಕಂಟ್ರಿನಲ್ಲಿ ಯಾವುದೋ ಮೊನ್ನೆ ಒಂದು ಪೇಪರ್ ನೋಡಿದೆ ನಾನು. ಓನರ್ ಸತ್ತೋಗ್ಬಿಟ್ಟಿಯಾನೆ, ತೊಗೊಂಡೋಗಿ ಸಮಾಧಿ ಮಾಡ್ಯಾರೆ ಹೊಲದಲ್ಲಿ. ಆ ನಾಯಿ ಅನ್ನ ತಿನ್ನಲಿಕ್ಕೆ ಮಾತ್ರ ಮನೆಗೆ ಬರುತ್ತೆ, ತಿಂದ್ಬಿಟ್ಟು ಮತ್ತೆ ಸಮಾಧಿ ಹತ್ರ ಹೋಗಿರುತ್ತೆ. ಹಗಲು ರಾತ್ರಿ ಎಲ್ಲ ಅಲ್ಲೇ ಜೀವನ ಮಾಡುತ್ತಂಥದ್ದು. ಅಂದರೆ ಅಷ್ಟನ್ನು ಅದು ಅಲ್ಲಿ ಬರುತ್ತೆ. ಇಲ್ಲಿ ನಮ್ಮ ದೇಶದಲ್ಲಿ ಅವರು ಆ ಥರ ಯಾವುದು ನಾಯಿ ನೋಡಿಲ್ಲ ಇಷ್ಟು ತನಕ. ಅಂದರೆ ನಾಯಿ ಎಲ್ಲಿ ಕಟ್ಟಾಕಿದ್ರೆ ಅಲ್ಲೇ ಇರುತ್ತೆ. ಅಯ್ಯೋ ಸ್ವಾಮಿ, ಅದಕ್ಕೆಲ್ಲ ಬುದ್ಧಿ ಇಲ್ಲ ಅಷ್ಟೊಂದು. ಯಾರ ಜೊತೆ ಜೀವನ ಮಾಡ್ತಿದ್ದೀವೋ ಪ್ರೇಮದಿಂದ ಅವರಾದ್ರೂ ಜೊತೆ ಬರ್ತಾರೆ. ಯಾರು ಬರ್ತಾರೆ? ಕಾಂತ ಗೃಹದ್ವಾರೆ. ಹೆಂಡತಿ ಬರ್ತಾಳೆ, ಆ ಬಾಗಿಲು ತನಕ ಬಂದು 2 ಅಕ್ಕಿ ಕಾಳು ಹೆಣದ ಮೇಲೆ ಹಾಕ್ಬಿಟ್ಟು ಏನು ಬಾಯಿಗೆ ಬಿತ್ತೋ ಇಲ್ಲ ಹೊರಟೋಗ್ತಾಳೆ. ಏನನ್ನು ಹಾಕ್ಕೊಂಡು ಹೋಗಲಿ ಬಿಡು ಅಂತ. ಇಲ್ಲ, ಹೆಂಡತಿ ಸತ್ತರೆ ಗಂಡ ಬರ್ತಾನೆ.
ಎಲ್ಲಿನ ತನಕ ಬರ್ತಾರಪ್ಪ? ಸ್ಮಶಾನದ ತನಕ ಬರ್ತಾನೆ. ಇನ್ನು ಎದ್ದು ಬರಲ್ಲ ಇವಳು ಅಂತ ನಿಶ್ಚಯ ಮಾಡಿಕೊಂಡು ವಾಪಸ್ ಬರ್ತಾನೆ. ಬಂದು ಬೆಳಗ್ಗೆ ಬರ್ತಾರೆ. ಯಾವುದೋ ಒಂದೂರಲ್ಲಿ ಆಟೋದಲ್ಲಿ ಹೋಗ್ತಿದ್ದೆ, ಹೆಣ ಹೊತ್ಕೊಂಡು ಹೋಗ್ತಿದ್ರು. ಭಾಳಷ್ಟು ಜನ ಹಿಂದೆ ಹೋಗ್ತಾಯಿದ್ರು. ಸುಮ್ಮನೆ ತಮಾಷೆಗೆ ಆಟೋ ಡ್ರೈವರ್ನ ಕೇಳಿದೆ, ಏನಪ್ಪ ಇವರೆಲ್ಲ ಯಾಕೆ ಹೋಗ್ತಾರೆ ಗೊತ್ತಾ ಅಂತ. ಏನೋ ಸ್ವಾಮಿ ಅಷ್ಟು ಯೋಚನೆ ಮಾಡಿಲ್ಲ ಅಂತ. ಯಾಕೆ ಹೋಗ್ತಾರೆ ಅಷ್ಟು ಜನ ಅಂದರೆ, ಬಂದು ಬಳಗ ಮತ್ತೆ ವಾಪಸ್ ಬರ್ತೀವಿ ಅಂತ ಗ್ಯಾರಂಟಿ ಇದೆ. ಹೋದ್ರೆಲ್ಲ ಅವ್ರ ಜೊತೆಗೆ ಹೋಗ್ಬಿಡ್ತೀರಾ ಅಂದರೆ ಯಾರು ಬರ್ತಾರೆ? ಆದ ಕಾರಣ ಏನೇನು ಸಂಪಾದಿಸೋ ಯಾರ್ಯಾರು ಇದ್ದಾರೋ ಅದೆಲ್ಲ ಇಲ್ಲೇ ಬಿಟ್ಟು ಹೋಗುತ್ತೆ. ಮಗನು ಹಾಕುವ ಪಿಂಡ ಕಾಗೆನರಿಗಳ ಪಾಲು, ಹೊದಿಸಿದ ಹೊದಿಕೆ ಅಗಸನ ಪಾಲು, ನೀ ಮಾಡಿದ ಕರ್ಮ ನಿನ್ನ ಪಾಲು. ಯಾವುದು ಬರುತ್ತೆ ಜೊತೆಗೆ? ಇಲ್ಲಿದ್ದಾಗಲೂ ಇದರಿಂದ ನಾವು ನೆಮ್ಮದಿ ಸುಖ ಅನ್ನೋಂಥ ಕಾಣಲಿಲ್ಲ. ಹೋಗಾಗಲೂ ಯಾವುದು ಜೊತೆಗೆ ಬರಲ್ಲ ಅಂದಾಗ ಅನವಶ್ಯಕವಾಗಿ ಇದ್ರ ಮೇಲೆ ನಾವು ಮೋಹ ಬೆಳೆಸ್ಕೊಳ್ತಾ ಇದ್ದೀವಿ. ಬರೀ ಸಂಗ್ರಹದಲ್ಲೇ ಜೀವನ ವ್ಯರ್ಥ ಮಾಡ್ತೀವಿ. ಇಲ್ಲ ಸ್ವಾಮೀಜಿ, ನಾವು ಹೋದ್ಮೇಲೆ ನಮ್ಮ ಮಕ್ಕಳಿಗಾಗುತ್ತೆ. ಯಾಕೆ ಈ ಭಾರತ ದೇಶದಲ್ಲಿ ಫಾರಿನ್ ಕಂಟ್ರೀಸಲ್ಲಿ ಭಾಳಷ್ಟು ಕಡೆ ಇಲ್ಲ. ನೀನಿರೋ ತನಕ ಉಪಯೋಗಿಸು. ನಿಜವಲ್ಲ, ಅದೇ ಕರೆಕ್ಟ್ ಅನಿಸುತ್ತೆ ನನಗೆ. ನೀನಿರೋ ತನಕ ಉಪಯೋಗಿಸು, ಆಮೇಲೆ ಗೌರ್ಮೆಂಟ್ ಕೊಟ್ಟೋಗುತ್ತೆ. ಭಾಳ ಫ್ರೀಯಾಗಿದ್ದಾರೆ ಈ ಕೌಟುಂಬಿಕ. ನಮ್ಮಲ್ಲಿ ನಾವೆಲ್ಲರೂ ಒಂದೇ ಅನ್ನತಕ್ಕ ದೃಷ್ಟಿಯಿಂದ ಜೀವನ ಮಾಡಿದಾಗ ನಮ್ಮ ಇದು ಕರೆಕ್ಟು. ಅತ್ತೆ, ಸೊಸೆ, ಮಾವ ಮತ್ತು ವಾರ್ಗಿತ್ಯರು, ಅಣ್ಣ ತಮ್ಮಂದರು ಎಲ್ಲ ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥದ್ದು ಕರೆಕ್ಟೇ. ಯಾವಾಗ ನಾವೆಲ್ಲ ಒಂದೇನೇ ಅಂತ ರಾಗ ದ್ವೇಷಗಳಿದ್ದೀರ ಅನ್ಯೋನ್ಯ ಪ್ರೇಮದಿಂದ ಜೀವನ ಮಾಡತಕ್ಕಂಥದ್ದು ಕರೆಕ್ಟೇ. ಒಬ್ಬರು ನೋಡೋದು ಒಬ್ರಿಗಾಗಲ್ಲ. ಬೆಳಗ್ಗೆ ಎದ್ದು ಮೆಂಟಲ್ಲು ಮನೆಗಳಲ್ಲಿ. ಯಾಕೆ ಯಾರೇನಂತಾರೋ, ಯಾರೇನು ಹೇಗಿರಬೇಕು ಏನೋ ಅನ್ನತಕ್ಕಂಥ ಸಮಸ್ಯೆ ಇರುತ್ತೆ. ಅಲ್ಲೆಲ್ಲ ಆ ಸಮಸ್ಯೆ ಇಲ್ಲ. ಹೇಳ್ತಾರೆ SLC 16ನೇ ವಯಸ್ಸು ಬಂದುಬಿಟ್ರೆ ಮಗಳಾಗಲಿ ಮಗನಾಗಲಿ ಮತ್ತು ಕಾಲೇಜಲ್ಲಿ ಅಧ್ಯಯನ ಮಾಡಬೇಕಾದ್ರೆ ತಂದೆ ತಾಯಿಯಿಂದ ದುಡ್ಡು ಖರ್ಚು ಮಾಡಿಸಿ ಅಧ್ಯಯನ ಮಾಡಲಿಕ್ಕೆ ಇಷ್ಟಪಡಲ್ಲ ಅಂತವರು. ಅವರೇ ಒಂದು ಪ್ರೈವೇಟ್ ಕೆಲಸ, ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಸಂಪಾದಿಸ್ಕೊಂಡು ಕಾಲೇಜಲ್ಲಿ ಅಥವಾ ಮುಂದೆ ಇಂಜಿನಿಯರಿಂಗ್ ಯಾವುದನ್ನು ಓದ್ತಾರಂತೆ. 16 ವರ್ಷದ ತನಕ ಇವ್ರ ಜವಾಬ್ದಾರಿ, ಆಮೇಲೆ ಅವ್ರದ್ದೇ ಜವಾಬ್ದಾರಿ. ನಮ್ಮಲ್ಲಿ ಅದಿಲ್ಲ. ಇವ್ರು ಎಲ್ಲಿನ ತನಕ ಶಕ್ತಿ ಇರುತ್ತೋ ಅಲ್ಲಿನ ತನಕ ದುಡಿಬೇಕು, ಆಮೇಲೆ ವೃದ್ಧಾಶ್ರಮಕ್ಕೆ ಹೋಗಬೇಕು ಇರೋ ಆಸ್ತಿ ಎಲ್ಲ ಬಿಟ್ಟು. ಹೌದಾ? ಹೋಗಲಿ, ಬಿಟ್ಟು ಹೋಗ್ತೀವಿ. ಅವರಾದರೂ ಸುಖವಾಗಿರ್ತಾರೋ? ಅವರಾದರೂ ಅದರಿಂದ ಸುಖವಾಗಿರ್ತಾರೋ? ಗ್ಯಾರಂಟಿ ಇಲ್ಲ. ನೋಡಿ, ಪ್ರತ್ಯಕ್ಷ ಕಾಣುತ್ತೆ, ರಾಜಕೀಯ ಅಲ್ಲ. ಒಂದು ನಾವು ಹಿಂದೆ ಚರಿತ್ರೆ ತಗೊಂಡ್ರೆ ಅಲೆಕ್ಸಾಂಡರು ಅಷ್ಟೊಂದು ಯುದ್ಧ ಮಾಡಿದ, ಅಷ್ಟು ರಾಜ್ಯಗಳನ್ನು ಸಂಪಾದಿಸ್ತಾರೆ. ಕೊನೆಗೆ ಏನಾಯಿತು ಅವನ ರಾಜ್ಯ? ಅವನು ಸಾಯಬೇಕಾದ್ರೆ ಇಬ್ಬರು ಹೆಂಡತಿಯರು ಇಬ್ಬರೂ ಗರ್ಭಿಣಿಯರಾಗ್ತಾರೆ. ಅಷ್ಟು ತನಕ ಮಕ್ಕಳಿಲ್ಲ ಅವ್ರಿಗೆ. ಸಾಯೋ ಸಮಯಕ್ಕೆ ಅವರಿಬ್ಬರು ಪ್ರೆಗ್ನೆನ್ಸಿನಲ್ಲಿರ್ತಾರೆ. ಅಲೆಕ್ಸಾಂಡರ್ ಹೋಗ್ಬಿಡ್ತಾರೆ. ಹೋದ್ಮೇಲೆ ಆ ಎರಡನೇ ಹೆಂಡತಿ ಯೋಚನೆ ಮಾಡ್ತಾಳೆ, ಮೊದಲನೇ ಹೆಂಡತಿ ಗಂಡು ಮಗು ಆದರೆ ರಾಜ್ಯ ಎಲ್ಲ ಅವಳಿಗೆ ಹೋಗ್ಬಿಡುತ್ತೆ. ಅವಾಗ ನಾನು ಅನಾಥಲಾಗ್ಬಿಡ್ತೀನಿ, ನನ್ನ ಮಗನೂ ಅನಾಥಲಾಗ್ಬಿಡ್ತಾನೆ. ಆದ ಕಾರಣ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಆ ಮೊದಲನೇ ಹೆಂಡತಿನ ಹತ್ಯೆ ಮಾಡಿಬಿಡ್ತಾರೆ. ಅವರು ಎರಡನೇ ಹೆಂಡತಿ ಬಳಗ ಎಲ್ಲ ಸೇರಿಕೊಂಡು ಮೊದಲನೇ ಆಕಿನ ಹತ್ಯೆ ಮಾಡ್ತಾರೆ. ಅವರೇನು ಮಾಡ್ತಾರೆ, ಓಹೋ ರಾಜ್ಯಕ್ಕೋಸ್ಕರ ಇವ್ರು ಈ ಥರ ಮಾಡಿದ್ದಾರೆ, ಇವಳಿಗೆ ತಾನೇ ರಾಜ್ಯ ಯಾಕೆ ಸಿಗಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿ ಈಕೆನೂ ಹತ್ಯೆ ಮಾಡ್ತಾರೆ. ಕೊನೆಗೆ ರಾಜ್ಯ ಯಾರ್ಯಾರು ಹೋಗ್ತಾರೆ. ಅವ್ರು ಸುಖವಾಗಿರ್ತಾರೆ ಅಂತ ಮಾಡಿದ್ದು ಏನಾಯಿತು? ಹೋಗಲಿ. ಈಗ ಲೇಟೆಸ್ಟ್ ನೋಡಿ ನೀವು, ರಾಜಕೀಯ ಅಲ್ಲ. YS ರೆಡ್ಡಿ ಎಷ್ಟು ದುಡ್ಡು ಬಿಟ್ಟೋದ್ರು, ಮಗ ಎಷ್ಟು ಹಾಯಾಗಿರ್ಬೇಕಾಗಿತ್ತು. ಮತ್ತು ಈಗೇನಾಗಿದೆ? ಹೆಂಡತಿ ಜೊತೆ ಜೀವನ ಮಾಡೋಗೂ ಇಲ್ಲ, ಸ್ವತಂತ್ರ ತಿನ್ನೋಗೂ ಇಲ್ಲ. ಮತ್ತು ಅಷ್ಟು ದುಡ್ಡು ಬಿಟ್ಟೋದು ಮಗ ಸುಖವಾಗಿರಲಿ ಅಂತ ಏನಾಯ್ತಪ್ಪ? ಯಾರೋ ಮಹರ್ಷಿಗಳಿಗೆ ಮಕ್ಕಳಿರಲಿಲ್ಲಂತೆ. ತಪಸ್ಸು ಏನೋ ಜಪ ಮಾಡ್ಕೊಂಡು ಕೂತಿಯಾರು ಕಣ್ಮುಚ್ಕೊಂಡು. ಒಂದು ಹದ್ದು ಇಲಿನ ಕಾಲಲ್ಲಿ ಹಿಡ್ಕೊಂಡು ಹೋಗ್ತಾಯಿತ್ತು. ಅದು ಜಾರು ಬಿಟ್ಟು ಇವ್ರ ತೊಡೆ ಮೇಲೆ ಬಿತ್ತು.
ನೋಡಿದ್ರೆ ಪುಟ್ಟಿಲಿ ಮೂತಿ ಚೆನ್ನಾಗಿ ಕಾಣುತ್ತೆ, ಬಾಲ ಮುಡಿಸ್ಕೊಂಡಿದೆ, ಭಾಳಷ್ಟು ಮುದ್ದಾಗಿದೆ. ಮಹರ್ಷಿಗಳಿಗೆ ಭಾಳ ಆನಂದ ಆಯಿತು. ಮತ್ತು ಅವ್ರಿಗೆ ತಪಶಕ್ತಿಯಿಂದ ಏನು ಮಾಡಿದ್ರು, ಅದನ್ನು ಒಂದು ಹೆಣ್ಣು ಮಗುವಾಗಿ ಕನ್ವರ್ಟ್ ಮಾಡಿದ್ರು, ಪರಿವರ್ತನೆ ಮಾಡಿದ್ರು. ಮಾಡಿ ತಮ್ಮ ಹೆಂಡತಿಯವ್ರ ಹತ್ರ, ಶ್ರೀಮತಿಯವ್ರ ಹತ್ರ ಕೊಟ್ಟರು. ಪರಮಾತ್ಮ ಕೊಟ್ಟಿರ್ತಕ್ಕಂಥ ಸಂತಾನ ನಮಗೆ ಸಾಕು ಅಂತ. ಆಕೆನೂ ಭಾಳಷ್ಟು ಪ್ರೇಮದಿಂದ ಸಾಕ್ತಾಳೆ. ಸರಿ, ವಯಸ್ಸಿಗೆ ಬಂದಳು ಹುಡುಗಿ, ಮದುವೆ ಮಾಡಬೇಕು, ಒಳ್ಳೆ ಗಂಡು ಕೊಟ್ಟು ಮದುವೆ ಮಾಡಬೇಕು. ಸಾಮಾನ್ಯ ಎಲ್ಲರೂ ಅಂದ್ಕೊಳ್ತೀವಲ್ಲ, ಒಳ್ಳೆ ಗಂಡು ಕೊಟ್ಟು ಮದುವೆ ಮಾಡಬೇಕು ಅಂತ. ಅವರು ಹಾಗೆ ಅಂದ್ಕೊಂಡ್ರು. ಯಾರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಹುಡುಗ ಅಂದರೆ ಸೂರ್ಯನ ಕೊಟ್ಟು ಮದುವೆ ಮಾಡಬೇಕು. ಯಾಕೆಂದರೆ ಸೂರ್ಯನೇ ಇಡೀ ಪ್ರಪಂಚಕ್ಕೆಲ್ಲ ಬೆಳಕು ಕೊಡ್ತಾನೆ. ಸೊ ಸೂರ್ಯನ ಕೊಟ್ಟು ಮದುವೆ ಮಾಡ್ಕೊಂಡು ಸೂರ್ಯನ ಕೆಳಗೆ ಸೂರ್ಯ ಒಪ್ಕೊಳ್ತಾನೆ. ಆದರೆ ಹುಡುಗಿ ಹೇಳ್ತಾಳೆ, ಏನಪ್ಪ ಇಂಥ ಗಂಡನ್ನು ನೋಡ್ತೇನೆ ನೀನು, ಯಾವಾಗಲೂ ಭಾಳ ಬಿಸಿ, ಅವನ ಹೇಗೆ ಕಾಪುರ ಮಾಡೋದು ನಾನು? ನಂಗೆ ಯಾಕೆ ಸರಿ ಹೋಗಲಿಲ್ಲ, ಬೇಡಮ್ಮ ನಿಂಗೆ ಬೇಕಿಲ್ಲ ಅಂದರೆ ಬಿಟ್ಬಿಡು, ಬೇರೆ ಇನ್ಯಾರು ನಾನು ಕೇಳ್ತೀನಿ, ಇನ್ಯಾರು ನಾನು ಹುಡುಕ್ತೀನಿ ಅಂದರೆ ಸೂರ್ಯನೇ ಕೇಳ್ತಾನೆ. ನಿನಗಿನ್ನ ಶ್ರೇಷ್ಠವಾಗಿರ್ತಕ್ಕಂಥ ಗಂಡು ಯಾರು ಅಂದರೆ ಮೋಡ. ಯಾಕೆಂದರೆ ನನ್ನನ್ನು ಮುಚ್ಚಿಬಿಡುತ್ತದು, ನನ್ನ ಬೆಳಕನ್ನು, ನನ್ನ ಪ್ರಕಾಶವನ್ನು ಮುಚ್ಚುತ್ತೆ. ಆದ ಕಾರಣ ಮೋಡ ಶ್ರೇಷ್ಠ. ಸರಿ, ಆ ಮೋಡವನ್ನು ಕೇಳಿದ್ರೆ ಅದು ಒಪ್ಕೊಳ್ಳುತ್ತೆ ಮದುವೆ ಮಾಡ್ಕೊಳ್ಳಿಕ್ಕೆ. ಮತ್ತು ಹುಡುಗಿ ಒಪ್ಪಲ್ಲ. ಏನಪ್ಪ, ಅವನು ನೋಡಿದ್ರೆ ಅಷ್ಟು ಬಿಸಿ, ಅಷ್ಟು ಪ್ರಕಾಶ ಇರೋನು ಹುಡುಕ್ತಾರೆ, ಇವ್ರು ನೋಡಿದ್ರೆ ಭಾಳ ಕಪ್ಪು. ಆ ಕಪ್ಪನ್ನ ಹೇಗೆ ನಾನು ಮದುವೆ ಆಗೋದು? ಆಯಿತು, ಬೇರೆ ಹುಡುಕ್ತೀನಿ ಅಂತಾರೆ. ಅದೇ ಯಾಕೆ ಹೇಳ್ತೀನಿ ಇಷ್ಟನ್ನು, ಮಕ್ಕಳನ್ನ ನಾವು ಸುಖವಾಗಿಡಬೇಕು ಅಂತ ಪ್ರಯತ್ನ ಮಾಡ್ತೀವಿ, ನಿಜಾನೇ, ಅದೇನು ತಪ್ಪಲ್ಲ. ಮತ್ತು ನಾವು ಹೋದ್ಮೇಲೆ ಸುಖವಾಗಿರಬೇಕು ಅಂತೀವಿ, ಅದು ಏನು ತಪ್ಪಲ್ಲ. ಆದರೆ ಅದೇ ರೀತಿ ನಾವು ಅವ್ರನ್ನ ಸುಖವಾಗಿಡ್ಲಿಕ್ಕೆ ಸಾಧ್ಯವಂದರೆ ಅವ್ರು ಏನು ಅನುಭವಿಸ್ಲಿಕ್ಕೆ ಬಂದಿರೋ ಅದನ್ನೇ ಅನುಭವಿಸ್ತಾರೆ ಹೊತ್ತು ನಾವು ಅನಾವಶ್ಯಕ ಮೋಹ ಬೆಳೆಸ್ಕೊಳ್ತಕ್ಕಂಥದ್ದು ಸರಿಯಲ್ಲ ಅನ್ನೋಕ್ಕೆ ಹೇಳ್ತೀವಿ. ಸರಿ, ಮೋಡ ಅಂತ ಕೇಳಿದ್ರೆ ಅದು ಒಪ್ಪುತ್ತಾ, ಈ ಹುಡುಗಿ ಒಪ್ಪಲ್ಲ. ಆಯ್ತಮ್ಮ, ಈ ಬೇರೆ ಗಂಡು ನೋಡ್ತೀನಿ ಅಂತ ಮೋಡನ್ನು ಕೇಳ್ತಾರೆ. ನಿನಗಿನ್ನ ಬಲಶಾಲಿ, ನಿನಗಿನ್ನ ಶ್ರೇಷ್ಠವಾಗಿರ್ತಕ್ಕಂಥ ಗಂಡು ಯಾವುದು ಅಂದರೆ ಪರ್ವತ. ಯಾಕೆ ನನ್ನೂ ತಡೆದು ಬಿಡುತ್ತೆ, ನಾನು ಸಂಚಾರ ಮಾಡತಕ್ಕಂಥ ತಡೆಯುತ್ತೆ ಪರ್ವತ. ಅದಕ್ಕೋಸ್ಕರ ಪರ್ವತಕ್ಕೆ ಕೊಟ್ಟು ಮದುವೆ ಮಾಡು. ಪರ್ವತ ಅಂತ ಕೇಳಿದ್ರೆ ಅದು ಒಪ್ಕೊಳ್ಳುತ್ತೆ. ಆದರೆ ಹುಡುಗಿ ಹೇಳ್ತಾಳೆ, ಭಾಳ ಹೊರಟು ಮತ್ತು ಹೇಗೆ ಸಂಸಾರ ಮಾಡೋದು, ಎಲ್ಲ ಇಂಥ ಗಂಡುಗಳೇ ನೋಡ್ತೀಯ ನೀನು ಅಂತ. ಇಲ್ಲಮ್ಮ, ಬೇರೆ ನೋಡ್ತೀನಿ ಅಂತ ಪರ್ವತನ ಕೇಳ್ತಾನೆ, ಯಾರು ನಿನಗಿನ ಶ್ರೇಷ್ಠ, ನಿನಗಿನ ಬಲಶಾಲಿ ಯಾರು ಅಂತ ನೋಡು. ನನ್ನಲ್ಲೂ ಬಗರು ರಂಧ್ರ ಮಾಡುತ್ತೆ, ಯಾವುದು ಇಲಿ. ಸೊ ಆ ಇಲಿ ಕೊಟ್ಟು ಮದುವೆ ಮಾಡು, ನನ್ನಲ್ಲೂ ಅದು ರಂಧ್ರ ಮಾಡುತ್ತೆ ಅಂತ. ಸರಿ, ಇಲಿ ಕರ್ಕೊಂಡು ಮಾತಾಡಿಸ್ತಿರ್ತಾನೆ ರಾಜ, ಋಷಿಗಳು ಮಾತಾಡಿಸ್ತಿರ್ತಾರೆ. ಅವಾಗ ಈ ಹುಡುಗಿ ನೋಡಿ ಅಂದ್ಕೊಳ್ತಾನಂತೆ, ಇವನಾದರೂ ಸರಿ ಹೋಗ್ತಾನೆ, ನನಗೆ ಎಷ್ಟು ಮೂತಿ ಎಷ್ಟು ಚೆನ್ನಾಗಿದೆ, ಬಾಲ ಎಷ್ಟು ಚೆನ್ನಾಗಿದೆ. ಯಾಕೆ ಹೇಳಿ, ಆ ಸಂಸ್ಕಾರ ಅಷ್ಟೇ. ಅವ್ರು ಏನು ಸಂಸ್ಕಾರ ಇದೆಯೋ ಅದೇ ರೀತಿಯೇ ಅವ್ರು ಹೋಗ್ತಾರೆ ಹೊರತು ನಮ್ಮ ಪ್ರಕಾರ ನಾವೇನೋ ಮಾಡಬೇಕು ಅಂತ ಪ್ರಯತ್ನಪಟ್ಟು ಅನವಶ್ಯಕವಾದಂಥ ಮೋಹ ಆಸೆಗಳನ್ನ ಬೆಳೆಸ್ಕೊಂಡು ಅಯ್ಯೋ ನಮ್ಮ ಪ್ರಕಾರ ಆಗಲಿಲ್ವೇ ಅಂದರೆ. ಭೀಮಸೇನ್ ಜೋಶಿ ಸಂಗೀತ ವಿದ್ವಾನ್, ಗೊತ್ತಲ್ಲ ನಿಮಗೆಲ್ಲ, ಹಿಂದೂಸ್ತಾನಿ ಗಾಯಕ. ಅವ್ರಿಗೆ ಚಿಕ್ಕನ್ನಲ್ಲಿ ಅವನು ಚೆನ್ನಾಗಿ ಓದಿಸ್ಬಿಟ್ಟು ಏನೋ ಒಂದು ಇಂಜಿನಿಯರು IAS ಆಫೀಸರು ಮಾಡಬೇಕು ಅಂತ ಅವ್ರ ತಂದೆ ತಾಯಿ ಸ್ಕೂಲಿಗೆ ಕಳಿಸಿದ್ರೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಆ ಪಕ್ಕದಲ್ಲಿ ಯಾರೋ ಸಂಗೀತ ಹೇಳ್ಕೊಡ್ತಿದ್ರೆ ಅಲ್ಲೋಗಿ ಕೂತ್ಬಿಡೋರು. ಯಾಕೆ? ಸಂಗೀತದಲ್ಲಿ ಅವ್ರಿಗೆ ಆಸಕ್ತಿ ಇತ್ತು. ನಾವುಗಳ ಸಮಾಜ ಕೆಟ್ಟೋಯ್ತು, ಭಾಳಷ್ಟು ಕೆಟ್ಟೋಯ್ತು ಸಮಾಜ. ನಮ್ಮ ಹುಡುಗ ಏನು ಓದಬೇಕು ಅನ್ನತಕ್ಕಂಥದ್ದನ್ನು ಯಾರು ನಿಶ್ಚಯ ಮಾಡಬೇಕಂದ್ರೆ ಸಮಾಜ ನಿಶ್ಚಯ ಮಾಡುತ್ತೆ. ಯಾವ ರೀತಿ? ನಮ್ಮ ಹುಡುಗ ಏನು ಓದಬೇಕು, ಅವನಿಗೇನು ಆ್ಯಪ್ಟಿಟ್ಯೂಡ್ ಇದೆ, ಅವ್ನಿಗೆ ಯಾವುದೆಲ್ಲ ಆಸಕ್ತಿ ಇದೆ, ಅದನ್ನು ನಾವು ನೋಡಲ್ಲ. ಮತ್ತು ನಮ್ಮ ಅಣ್ಣನ ಮಗ ಇಂಜಿನಿಯರು, ನನ್ನ ಮಗನೂ ಇಂಜಿನಿಯರ್ ಆಗಬೇಕು, ನನ್ನ ತಂಗಿ ಮಗಳು ಮೆಡಿಕಲ್ ಓದ್ತಾಳೆ, ನನ್ನ ಮಗಳು ಮೆಡಿಕಲ್ ಓದಬೇಕು. ಈ ರೀತಿ ತಯಾರಾಗಿದೆ ಸಮಾಜ. ಅವ್ರಿಗೆ ಏನು ಆಸಕ್ತಿ ಇರುತ್ತೋ ಅದಕ್ಕೆ ಕಳಿಸ್ಬೇಕು ನಾವು. ಅದಕ್ಕೆ ಕಳಿಸ್ಬೇಕು, ಅದೆಲ್ಲ ಅವ್ರು ಚೆನ್ನಾಗಿ ತಯಾರಾಗ್ತಾರೆ. ಆದರೆ ಈಗ ವಿದ್ಯಾಭ್ಯಾಸ ಅಂದರೆ ದುಡ್ಡು ಯಾವುದ್ರಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಪ್ರಯತ್ನ ಮಾಡ್ತೀವಿ. ಹೌದಾ? ನಾವು ಎಷ್ಟೇ ರೀತಿ ಪ್ರಯತ್ನ ಮಾಡಿದ್ರು
ಅವ್ರೇನು ಅನುಭವಿಸ್ಬೇಕಾಗಿದೆಯೋ ಅಷ್ಟೇ. ಆದ ಕಾರಣ ನಾವು ಸಾಕಷ್ಟು ಆಸ್ತಿ ಮಾಡಿ ಬಿಟ್ಟು ಹೋದ್ರೆ ಅವ್ರು ಸುಖವಾಗಿರ್ತಾರೆ, ಆಗಲ್ಲ. ಕೊನೆಗೆ ಇಲ್ಲಿಗೆ ಕೊಟ್ಟು ಮದುವೆ ಮಾಡ್ತಾರಂತೆ. ಯಾಕೆ? ಸಂಸ್ಕಾರ ಅಷ್ಟೇ. ಅದೇ ರೀತಿ ನಾವು ಸಂಪಾದಿಸ್ಬೇಕು ನಿಜ, ಬಟ್ ಆ ಸಂಪಾದನೆ ಮಾಡತಕ್ಕಂಥ ಜೀವನ ಧ್ಯೇಯ ಅಲ್ಲ. ಯಾರೋ ಒಬ್ಬರು ಮಕ್ಕಳಿಗೋಸ್ಕರ ಮನೆಗಳು ಕಟ್ತಿದ್ರು, ಇದು ಈ ಹೈದ್ರಾಬಾದಲ್ಲೇ. ಅವ್ರ ಮಕ್ಕಳೆಲ್ಲ ಎಲ್ಲೋ ಫಾರಿನ್ ಕಂಟ್ರೀಸಲ್ಲಿದ್ದಾರೆ, ಅವ್ರು ಅಲ್ಲೆಲ್ಲೇ ಆಸ್ತಿ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಬ್ಯಾಂಗ್ಳೂರು, ಮಡ್ರಾಸ್ ಇಲ್ಲೆಲ್ಲ ಆಸ್ತಿ ಮಾಡ್ಕೊಳ್ತಿದ್ದಾರೆ. ಮತ್ತು ನೀವು ಯಾಕೆ ಅಲ್ಲಿ ಕಟ್ತೀರಾ? ಏನೋ ನನ್ನ ಡ್ಯೂಟಿ ನಾನು ಮಾಡ್ತೀನಿ. ಇವಾಗ ಮತ್ತೆ ಇನ್ನೊಂದು ಸಮಸ್ಯೆ ಹೊತ್ಕೊಳ್ತು. ಒಂದು ವೇಳೆ ತೆಲಂಗಾಣಕ್ಕೆ ಹೋದರೆ ಇವರು ಅಲ್ಲಿಲೂ ಆಗಿಲ್ಲ, ಈ ರಾಮಾಯಣ ಹತ್ತಿರ. ಒಟ್ಟಿನಲ್ಲಿ ಇದರಿಂದ ನಾವು ಏನೋ ಒಂದು ಸಮಸ್ಯೆ ಕಷ್ಟಕ್ಕೆ ಸಿಗಾಕೊಳ್ತೀವಿ ಹೊರತು ನಾವು ನೆಮ್ಮದಿಯಾಗಿರ್ತೀವಿ, ನಮ್ಮವರು ನೆಮ್ಮದಿಯಾಗಿ ಇಟ್ಟಿರ್ತೀವಿ ಅನ್ನತಕ್ಕಂಥದ್ದು ಸಾಧ್ಯವಿಲ್ಲ. ಆದ ಕಾರಣ ಬೇಕು ಇವು ಜೀವನಕ್ಕೆ, ಜನ ಧನ ಎಲ್ಲ. ಅದೇ ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಮಟ್ಟಿಗೆ ತೊಗೋಬೇಕೆ ಹೊರತು ವಿಪರೀತ ಅಂತ ಮೋಹ ಬೆಳೆಸ್ಕೊಳ್ತಕ್ಕಂಥ ಸರಿಯಲ್ಲ ಅಂದ್ಬಿಟ್ಟು ಮತ್ತೇನು ಮಾಡಬೇಕು? ಆಶಾ ಮೂಲವ ಕಡಿಯಲೇಬೇಕು. ಆಸೆಯ ಮೂಲ ಏನಿದೆಯೋ ಅದನ್ನು ತೆಗೆದು ಹಾಕ್ಕೋಬೇಕು. ಈ ಆಸೆಯ ಮೂಲ ಅನ್ನತಕ್ಕಂಥ ಎರಡು ರೀತಿ. ಒಂದು, ಮೊಟ್ಟ ಮೊದಲು ನಾವು ವ್ಯಾವಹಾರಿಕವಾಗಿ ನೋಡೋಣ. ವ್ಯಾವಹಾರಿಕವಾಗಿ ನಮಗೆ ಆಸೆಗಳು ಯಾಕಪ್ಪ ಬರುತ್ತೆ ಅಂದರೆ, ಮೊಟ್ಟ ಮೊದಲು ಜೀವನಕ್ಕೆ ಕೆಲವು ಅನಿವಾರ್ಯವಾಗಿ ಬೇಕು. ಇರಲಿಕ್ಕೆ ಒಂದು ಮನೆ ಬೇಕು, ಹೌದಾ? ಮತ್ತು ಹಾಕ್ಕೊಳ್ಳಿಕ್ಕೆ ಬಟ್ಟೆ ಬೇಕು, ದಿನನಿತ್ಯ ಆಹಾರ ಬೇಕು, ಮತ್ತು ಮಕ್ಕಳನ್ನ ಓದಿಸ್ಲಿಕ್ಕೆ ಒಂದು ಸ್ವಲ್ಪ ದುಡ್ಡು ಬೇಕು. ಇದೆಲ್ಲ ಅವಶ್ಯಕತೆ ಇದೆ. ಸೊ ಏನು ಅನಿವಾರ್ಯತೆ ಇದೆಯೋ ಅದರ ಪ್ರಕಾರ ಆಸೆ ಅನ್ನತಕ್ಕಂಥದ್ದು ಬೇಕು ಅನ್ನೋದು ಏನು ಬರುತ್ತೋ ಅದು ಏನು ತಪ್ಪಲ್ಲ. ಯಾಕೆ ಅದನ್ನು ಬಿಟ್ಟು ನಾವು ಜೀವನ ಮಾಡೋಕ್ಕಾಗಲ್ಲ. ಆದರೆ ಅದರಲ್ಲೇನಾಗಿದೆ, ಮನೆ ಅಂದರೆ ಹೀಗೆ ಇರಬೇಕು. ಆ ಹೀಗೆ ಇರಬೇಕು ಅನ್ನೋದು ಯಾವ ರೀತಿ ಬರುತ್ತಪ್ಪ ಅಂದರೆ, ನಾವು ಯಾವುದೋ ಒಂದು ಮನೆಯಲ್ಲಿ ಇರ್ತೀವಿ, ಅನುಕೂಲವಾಗಿ ಇರುತ್ತೆ, ಏನು ತೊಂದರೆ ಇಲ್ಲ. ಆದರೆ ನಮ್ಮ ಬಳಗದವ್ರು ಯಾರೋ ನಮ್ಮ ಎದುರುಗಡೆಗೋ ಪಕ್ಕದಲ್ಲೋ ಇನ್ನೊಂದು ಮನೆ ಕಟ್ಟಿದ್ರು, ನಮ್ಮ ಮನೆಗಿನ್ನ ಒಂದು ಸ್ವಲ್ಪ ಮೇಲಕ್ಕೆ ಹೋಯ್ತದು. ಆವಾಗ ಅನಿಸುತ್ತೆ ಈ ಮನೆ ವ್ಯರ್ಥ. ಇವಾಗೇನು ಮಾಡಬೇಕು? ಅವ್ರಿಗಿನ್ನ ಒಂದು ಸ್ಟೆಪ್ ಮೇಲಕ್ಕೆ ಹೋಗ್ಬೇಕು ನಮ್ಮದು. ಅಲ್ಲಿನ ತನಕ ಸಮಾಧಾನ ಇಲ್ಲ. ಲೋಕಾನುಗತಿಕೋ ಲೋಕಃ, ಒಬ್ಬರು ನೋಡೊಬ್ಬರು. ಅನಿವಾರ್ಯವಾದ ಏನಿದೆಯೋ ಅಷ್ಟನ್ನು ನಾವು ಸಂಪಾದಿಸ್ಕೊಳ್ಳೋದ್ರ ತಪ್ಪಿಲ್ಲ. ಆದರೆ ಬೇರೆಯವ್ರು ನೋಡಿ ವಿವೇಕದಿಂದಲೇ ಆಸೆ ಅನ್ನತಕ್ಕಂಥ ಬಂದರೆ ಮೊಟ್ಟ ಮೊದಲು ವಿವೇಕ ಮಾಡಬೇಕು. ಎರಡು ರೀತಿಯೂ. ಒಂದು, ಬೇರೆಯವರು ಲಕ್ಸುರಿಯಸ್ ಆಗಿ ಜೀವನ ಮಾಡ್ತಿರ್ತಾರೆ, ಅವ್ರು ನೋಡಿ ಅವರಂತೆ ಇರಬೇಕು ಅಂತೀವಿ. ಇನ್ನೊಬ್ಬರು ಯಾರು ಸಿಂಪ್ಲಿಸಿಟಿ ಅಂತ ಜೀವನ ಮಾಡ್ತಿರ್ತಾರೆ, ಅದನ್ನು ವಿವೇಕ ಮಾಡಬೇಕು. ವಿವೇಕ ಇಲ್ಲದಿರ ಒಬ್ಬರು ನೋಡೊಬ್ಬರು ಓಡತಕ್ಕಂಥದ್ದು ಸರಿಯಲ್ಲ. ಆ ರೀತಿ ನಾವು ವಿವೇಕ ಮಾಡಿದ್ರೆ ಸಾಕಷ್ಟು ಆಸೆಗಳು ಬಿದ್ದೋಗ್ಬಿಡುತ್ತೆ. ಸಾಕಷ್ಟು ಆಸೆಗಳು ಬಿದ್ದೋಗುತ್ತೆ. ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ನನಗೆ ಯಾರೋ ಒಬ್ಬರು ಕೇಳಿದ್ರು, ಟ್ರೈನಲ್ಲಿ ಬರ್ತಿದ್ದೆ. ಸಾಮಾನ್ಯ ಟ್ರೈನಲ್ಲಿ, ಬಸ್ಸಲ್ಲಿ ನಾನೆಲ್ಲ ವೇದಾಂತ ಹೇಳೋಕ್ಕೆ ಹೋಗಲ್ಲ. ನೋಟ್ಸ್ ತೆಗೆದು ಸುಮ್ಮನೆ ಕೂತಿರ್ತೀನಿ. ಸರಿ, ಜನ ಸುಮ್ಮನೆ ಕೂತಿರೋಕ್ಕಾಗಲ್ಲ, ಬಂದಿದ್ದೆಲ್ಲ ಕೊಂಡ್ಕೊಂಡು ತಿಂತಾರೆ, ಏನೋ ಮಾಡ್ತಾರೆ. ಒಟ್ಟಿನಲ್ಲಿ ಸ್ವಾಮಿ ಸುಮ್ಮನೆ ಕೂತಿದ್ರೆ ಬರ್ತಾರೆ, ನಮಸ್ಕಾರ ಸ್ವಾಮಿಗಳೇ ಅಂತೇನೋ ಮಾತಾಡಿಸ್ತಾರೆ, ಹೌದಾ? ಮಾತಾಡಿಸ್ದಾಗ ಯಾರೊಬ್ಬರು ಕೇಳಿದ್ರು, ನೀವು ಈ ಥರ ಟ್ರೈನಲ್ಲಿ ಓಡಾಡ್ತೀರಾ, ನಿಮ್ಮ ಮನಸ್ಸಿಗೆ ಹಿಂಸೆ ಆಗಲ್ವಾ ಅಂತ. ಇಲ್ಲ, ಯಾಕೆ ಹಿಂಸೆ ಆಗಬೇಕು? ಏನು ಹಿಂಸೆ ಇಲ್ಲ, ಟ್ರೈನಲ್ಲಿ ಓಡಾಡೋದು ಹೇಗಿದೆ. ಹಾಗಲ್ಲ, ಬೇರೆ ಸ್ವಾಮಿಗಳು ಕಾರಲ್ಲಿ ಓಡಾಡ್ತಾರೆ, ಹೌದಾ? ಜೊತೆಗೆ ಶಿಷ್ಯರು ಇರ್ತಾರೆ. ನೀವು ಈ ಥರ ಒಂಟಿಯಾಗಿ ಟ್ರೈನಲ್ಲಿ ಹೋಗ್ಬೇಕಂದ್ರೆ ನಿಮ್ಗೆ ಮನಸ್ಸಿಗೆ ಏನು ಅನ್ಸಲ್ವಾ? ನಾನು ಹೇಳಿದೆ, ನಾನು ಇನ್ನೊಬ್ಬ ಸ್ವಾಮಿಗೆ ಕಂಪೇರ್ ಅಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಇನ್ನೊಬ್ಬ ಸ್ವಾಮಿಗೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಕಂಪ್ಯಾರಿಸನ್ ಬ್ರೀಡ್ಸ್ ಸಾರೋ. ನಾ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋದರೆ ಅದು ದುಃಖವನ್ನೇ ತರ್ತೀವಿ ಹೊರತು ಯಾವ ಸಮಸ್ಯೆನೂ ಪರಿಹಾರ ಮಾಡಲ್ಲ. ನನಗೆ ಹೇಗೆ ಬೇಕೋ ಆಗಿದ್ದೀನಿ, ಬಸ್. ಅಹಂಕಾರದಿಂದಲ್ಲ, ವಿವೇಕ ಮಾಡಿಕೊಂಡು ನನಗೆ ಹೇಗೆ ಬೇಕೋ ಹಾಗೆ ನೆಮ್ಮದಿ ಆಗಲಿಕ್ಕೆ ಎಷ್ಟು ಮಾತ್ರ ಬೇಕೋ ಆ ರೀತಿ ನಾನು ಇದ್ದೀನಿ. ಅವರು ಅದರಲ್ಲಿ ನೆಮ್ಮದಿ ಇರಲಿ,
ಅದಕ್ಕೆ ಕಂಪೇರ್ ಮಾಡಲಿಕ್ಕೆ ಹೋಗ್ಬಾರ್ದು ನಾವು. ಬಟ್ ಅದೇನು ಮಾಡ್ತೀವಿ, ಅವ್ರು ಹಾಗಿದ್ದಾರೆ ಅಂದರೆ ನಾವು ಹೀಗಿದ್ಬಿಟ್ಟು ಸಮಾಜದಲ್ಲಿ ನಮಗೇನು ಮರ್ಯಾದೆ ಇರುತ್ತೆ? ಈ ಸಮಾಜದಲ್ಲಿ ನಾನು ಸ್ಥಾನ ಪಡಿಬೇಕು, ಮರ್ಯಾದೆ ಪಡಿಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಆಸೆಗಳು ಜಾಸ್ತಿ ಮಾಡ್ಕೊಳ್ತೀವಿ. ನೀವು ಯೋಚನೆ ಮಾಡಿ, ಸಮಾಜದಲ್ಲಿ ನಮಗೆ ಬೆಲೆ ಕೊಟ್ಟು ಮಾತಾಡಿಸಿದ್ರು, ನಮ್ಮಲ್ಲಿರ್ತಕ್ಕಂಥ ಆಸ್ತಿ ಏನೋ ಜಾಸ್ತಿ ಆಗುತ್ತೋ, ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಜಾಸ್ತಿ ಆಗುತ್ತೋ, ಅಥವಾ ನಮ್ಮಲ್ಲಿರೋ ಶುಗರು ಬಿ ಪಿ ಹೋಗುತ್ತೆಯೋ, ಏನಾಗುತ್ತೇಳಿ? ಒಂದೊಳ್ಳೆ ತಿರಸ್ಕಾರ ಮಾಡಿದ್ರು ಏನಾಗುತ್ತೆ? ಮತ್ತು ಯಾಕೆ ಅವ್ರ ತಿರಸ್ಕಾರ ಪುರಸ್ಕಾರಕ್ಕೆ ನಾವು ಅಷ್ಟೊಂದು ಬೆಲೆ ಕೊಡ್ತೀವಿ? ಈ ಅಹಂಕಾರದ ಲಕ್ಷಣ ಅದು. ನಾನು ಏನೋ ಒಂದು ಗಣ್ಯ ವ್ಯಕ್ತಿ ಆಗಬೇಕಿಲ್ಲಿ ಅಂತ. ಪರಮಾತ್ಮ ಸ್ವರೂಪವನ್ನು ಸೇರಿಕೊಳ್ಳಿಕ್ಕೆ ಯಾವುದು ಅನುಕೂಲವೋ ಅದರಲ್ಲಿ ಹೋಗಬೇಕೆ ಹೊರತು ಈ ರೀತಿ ಬೇರೆಯವ್ರು ನೋಡಿ ಆಸೆ ಬೆಳೆಸ್ಕೊಳ್ತಾ ಹೋಗಬಾರ್ದು. ಇನ್ನೂ ಒಂದು ಹೇಳ್ತೇನೆ, ಆ ಥರ ಕಾರು ದೊಡ್ಡ ದೊಡ್ಡ ಆಶ್ರಮಗಳು ಎಲ್ಲ ಇಟ್ಕೊಂಡಿರೋ ಕೆಲವು ಸ್ವಾಮಿಗಳು, ಒಂದು ಸಲ ಎಲ್ಲ ಕಣ್ಣೂರು ಅಂತ ಒಂದು ಕಡೆ ಹೋಗಿದ್ದೆ ನಾನು. ಯಾರೋ ಸ್ವಾಮಿಗಳು ಬಂದರು, ಅವ್ರು ಕೊಟ್ಟ ಟೈಮ್ಗೆ 1 ಗಂಟೆ ಲೇಟಾಗೇ ಬಂದರು. ಯಾಕೆಂದರೆ ಸಮಯಕ್ಕೆ ಸರಿಯಾಗಿ ಬಂದರೆ ಬೆಲೆ ಇರೋಲ್ಲ. ಲೇಟಾಗಿ ಬಂದರೆ ಅವ್ರು ಭಾಳ ಬ್ಯುಸಿಯಪ್ಪ ಸ್ವಾಮಿಗಳು ಅಂತ ಈ ಜನಗಳು ಹಾಗೆ. 1 ಗಂಟೆ ಕಾಲ ಆಶ್ರಮದವರು ಹೂನಾರ ಇಟ್ಕೊಂಡು ಕಾದಿದ್ರು. ಸರಿ ಬಂದರು, ಅವ್ರೇನೋ ಒಂದಷ್ಟು ಮಾತಾಡಿದ್ರು. ಅವ್ರೇನು ಬರೀ ರಾಜಕೀಯನೇ ಮಾತಾಡಿದ್ರು, ತತ್ವ ಏನು ಹೇಳಿಲ್ಲ. ಅದಾದಮೇಲೆ ನಮ್ಮ ರೂಮಿಗೆ ಬಂದರು. ನಾನಲ್ಲಿ ಸಭೆಗೆ ಅಧ್ಯಕ್ಷನಾಗಿದ್ದೆ. ಸ್ವಾಮಿಗಳೇ, ನಿಮ್ಮ ರೂಮಲ್ಲಿ ಬಾತ್ರೂಮ್ ಉಪಯೋಗಿಸ್ತೀನಿ ಅಂತ ಬಂದರು. ಆಯಿತು, ಉಪಯೋಗಿಸಿ, ಅದಕ್ಕೇನಂತೆ ಉಪಯೋಗಿಸಿದೆ. ಸರಿ, ಬಾತ್ರೂಮ್ ಉಪಯೋಗಿಸ್ಬಿಟ್ಟು ಬಂದು ಕೂತ್ಕೊಂಡು ರೂಮಲ್ಲಿ ಮಾತಾಡ್ತಿದ್ವಿ. ನಿಮ್ಮ ಹೆಸರನ್ನು ಕೇಳ್ತಾ ಇದ್ದೆ ಅವಾಗವಾಗ. ನಾವು 4 ಜನ ಸ್ವಾಮಿಗಳು ಸೇರಿದ್ರೆ ನಿಮ್ಮ ಹೆಸರು ಬರುತ್ತೆ, ಅದು ಇವತ್ತೇ ನಿಮ್ಮನ್ನು ನೋಡಿದ್ದು ಅಂದರು. ನಾನು ಹೇಳಿದೆ, ನಾನು ನಿಮ್ಮ ಹೆಸರು ಭಾಳ ಸಲ ಕೇಳಿದ್ದೀನಿ, ಬಟ್ ಇವತ್ತೇ ನೋಡೋವಂಥ ಪುಣ್ಯ ಸಿಕ್ತು, ಒಳ್ಳೆಯದಾಯಿತು ಅಂದೆ. ಆಮೇಲೆ ನನಗೊಂದು ಸಂದೇಹ ಬಂತು, 4 ಜನ ಸ್ವಾಮಿಗಳು ಸೇರಿದಾಗ ನನ್ನ ಹೆಸರು ಯಾಕೆ ಬರುತ್ತೆ? ಬಹುಶಃ ಈ ಸಚ್ಚಿದಾನಂದ ಸರಸ್ವತಿ ಪ್ರಕ್ರಿಯೆ ಹೇಳ್ಕೊಂಡು ಓಡಾಡತಕ್ಕಂಥವ್ರು ಹೆಚ್ಚಿಗೆ ಯಾರಿಲ್ಲ, ಎಲ್ಲೋ ಒಬ್ಬರು ಇರ್ತಾರೆ. ಅದು ಈ ಆಂಧ್ರದಲ್ಲಿ ಕಾಣತಕ್ಕಂಥದ್ದು ಕೈವಲ್ಯಾನಂದ. ಕರ್ನಾಟಕದಲ್ಲೂ ಅಷ್ಟೇ, ಹೆಚ್ಚಿಗೆ ಯಾರಿಲ್ಲ. ಅದಕ್ಕೋಸ್ಕರ ಆ ವಿಷಯದ ಬಗ್ಗೆ ಏನೇನು ಮಾತಾಡ್ತಾರೆ ಇವರು ಅಂದರೆ ಅಲ್ಲ. ಮತ್ತೇನು ಹೇಳಿದ್ರು, ಯಾಕೆ ಬರುತ್ತೆ ಅಂದರೆ, ನಾವು 4 ಜನ ಸ್ವಾಮಿಗಳು ಸೇರಿದಾಗ ಆಶ್ರಮದ ತಾಪತ್ರ ಎಲ್ಲ ಮಾತಾಡ್ಕೊಳ್ತಾ ಇರ್ತೀವಿ. ಅಡುಗೆವನ್ನು ಬಿಟ್ಟೋದ, ಬೇರೆಯವ್ರು ಸಿಕ್ಕಲಿಲ್ಲ, ಏನು ಮಾಡಬೇಕೋ ಗೊತ್ತಾಗಿಲ್ಲ, ಈ ಥರ ಆಶ್ರಮದ ತಾಪತ್ರ ಎಲ್ಲ ಮಾತಾಡ್ಕೊಳ್ತಾ ಇರ್ತೀವಿ. ಅವಾಗ ನಿಮ್ಮ ಹೆಸರು ಜ್ಞಾಪಕ ಬರುತ್ತೆ. ಅವ್ರು ನೋಡಪ್ಪ ಹಾಯಾಗಿ ತಿರ್ಕೊಂಡಿದ್ದಾರೆ ಅಂದ್ಕೊಳ್ತೀವಿ. ಮತ್ತು ಒಂದು ಸ್ವಲ್ಪ ಅಧ್ಯಯನ ಮಾಡ್ತಾರೆ, ಆಳವಾಗಿ ಹೇಳಿ ಪ್ರಯತ್ನ ಮಾಡ್ತಾರೆ. ನಾವು ಇದರಲ್ಲಿ ಸಿಗಾಕೊಂಬಿಡ್ತೀವಿ ಅಂತ ನಿಮ್ಮ ಹೆಸರು ಜ್ಞಾಪಿಸ್ಕೊಳ್ತೀವಿ ಅಂತಾರೆ. ನಾನು ಹೇಳಿದೆ, ಆ ಥರ ಫೀಲ್ ಮಾಡಬೇಡಿ, ನಿಮಗಿರೋ ಮರ್ಯಾದೆ ಸಮಾಜದಲ್ಲಿ ನನಗಿಲ್ಲ. ನೋಡಿ, ಸೆಕ್ರೆಟ್ರಿ, ಪ್ರೆಸಿಡೆಂಟ್ ಇವರೆಲ್ಲ ನೀವು 1 ಗಂಟೆ ಲೇಟಾಗಿ ಬಂದ್ರಿ, ಹಾರ ಇಟ್ಕೊಂಡು ಕಾದಿದ್ರು. ನಾನು ಹೇಳಿದ ಸಮಯ ಸರಿಯಾಗಿ ಬಂದೆ, ಯಾರಿರಲಿಲ್ಲ ಹೊರಗಡೆ. ಆಫೀಸ್ ಹುಡುಕೊಂಡೋದೆ. ಓ ಬಂದ್ರಾ, ಕೂತ್ಕೊಳ್ಳಿ ಬರ್ತೀವಿ ಅಂದರು. ಅವರೆಲ್ಲ ಅಲ್ಲೇ ಇದ್ದರು, ಪ್ರೆಸಿಡೆಂಟ್, ಸೆಕ್ರೆಟ್ರಿ ಎಲ್ಲ. ಕೂತ್ಕೊಳ್ಳಿ ಬರ್ತೀವಿ ಅಂದರು. ಇವಾಗ ಯಾರಿಗೆ ಹೆಚ್ಚು ಬೆಲೆ ಇದೆ ಸಮಾಜದಲ್ಲಿ? ನಿಮಗಿರೋ ಬೆಲೆ ನನಗಿಲ್ಲ, ನೀವು ಆ ಥರ ಫೀಲ್ ಮಾಡೋದಂಥ ಅವಶ್ಯಕತೆ ಇಲ್ಲ ಅಂದೆ. ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಕೋಪ ಬಂತು. ಇವ್ರ ಮರ್ಯಾದೆ ಬೆಂಕಿ ಬಿತ್ತು. ಒಳಗಡೆ ಒದ್ದಾಡ್ತಿರ್ತೀವಿ, ಬೆಳಿಗ್ಗೆ ಎದ್ದಾಗಿಂದ ಒದ್ದಾಡ್ತಿರ್ತೀವಿ ಆಶ್ರಮದೊಳಗಡೆ. ಯಾಕೆ? ಯಾರು ಸರಿಯಾಗಿ ಮಾತು ಕೇಳಲ್ಲ, ಹೇಳಿದೊಬ್ಬರು ಕಿವಿಗೆ ಹಾಕ್ಕೊಳ್ಳಲ್ಲ. ಆ ರೀತಿ ಇದನ್ನು ನೋಡ್ಕೊಂಡು ಸುಮ್ಮನೆರೋಗಿಲ್ಲ, ಏನು ಮಾಡೋಕ್ಕೋ ಗೊತ್ತಾಗಲ್ಲ, ಒದ್ದಾಡ್ತಿರ್ತೀವಿ. ನಿಜವಾಗ್ಲೂ ಇದೇ ಕರೆಕ್ಟು ಅಂದರು. ಯಾಕೆ ಹೇಳಿದೆ ಇಷ್ಟು ಅಂದರೆ, ನಮಗೆ ಹೊರಗಡೆಗೆ ನೋಡಿದಾಗ ಅವ್ರು ಚೆನ್ನಾಗಿದ್ದಾರಪ್ಪ, ನಾವು ಈ ಥರ ಆಗ್ಬಿಟ್ವಿ, ನಾವು ಅವ್ರ ಥರ ಇರಬೇಕು ಅಂತ ಆಸೆ ಬೆಳೆಸ್ಕೊಳ್ತೀವಿ. ಯಾರೊಬ್ಬರು ಶಾಂತಮ್ಮ ಅಂತ ಒಬ್ಬರು ಬಂದರು. ಏನು ಶಾಂತಮ್ಮನವರೇ, ಬಾಗುನ್ನಾರ అందే. ఏం బాగు బాగు ఒక కారు లేదు, ఒక సొంతం ఇల్లు లేదు, ఏం బాగు మా బాగు ಅಂದರು. ಅಷ್ಟೊತ್ತು ಸರಿ ಇನ್ನೂ ಬಾಕಿ ಒಂದು ಪ್ರಶಾಂತಮ್ಮ, ಆಕೆ ಹೆಸರು. ಆಕೆ ಬಂದರು. ಏನು ಪ್ರಶಾಂತಮ್ಮ గారు మీరు బాగున్నారా అంದ. అష్టొತ್ತು ఇవాగ ఈకే ಹೇಳ್ತಾಳೆ, శాంతమ్మ చూడండి స్వామి వీళ్ళు బాగున్నారు,
వీళ్ళకి సొంతం ఇల్లు వెహికಲ್ಲು అంతా ఉంది, వీళ్ళు బాగున్నారు, మాది ఏం బాగు. ఆ ప్రశాంతమ్మ ಹೇಳ್ತಾರೆ, అయ్యో మాది ఏం భాగస్వామి, వీళ్ళదే మేలు, ఏదో అద్దె కట్టేస్తే ఇల్లుకి అయిపోయింది, వెహికల్ ఇది లేదు, ప్రాబ్లం లేదు వీళ్ళకు, మాకు నెల నెల వెహికల్కి ఇన్ని వేలు కట్టాలి. అవునా? అద్దెకి ఇచ్చిన ఒక ఇల్లు వాళ్ళతో ప్రాబ్లం, వీళ్ళదే బెస్ట్. ఇప్పుడు ನಿಜಂಗ ಒಬ್ಬರು ಚೂಸು ಒಬ್ಬರು ನೋಡೊಬ್ರು ಹಾಗೆ ಅಂದ್ಕೊಳ್ತಿದ್ದೀವಿ. ಹೊರಗಡೆಗೆ ಚೆನ್ನಾಗಿ ಕಾಣುತ್ತೆ, ಒಳಗಡೆ ಪ್ರತಿಯೊಬ್ಬರು ಒದ್ದಾಡ್ತಿರ್ತಾರೆ. ಆದ ಕಾರಣ ಬೇರೆಯವ್ರು ನೋಡಿ ಆಸೆ ಬೆಳೆಸ್ಕೊಡತಕ್ಕಂಥ ಸರಿಯಲ್ಲ. ಎಷ್ಟು ಮಟ್ಟಿಗೆ ಅನಿವಾರ್ಯವೋ ಅಷ್ಟು ಮಟ್ಟಿಗೆ ಇರಬೇಕು, ಬೇರೆಯವ್ರು ನೋಡಿ ಬೆಳೆಸ್ಕೊಳ್ಳೋಕ್ಕೆ ಹೋಗಬಾರ್ದು. ಇದು ವ್ಯವಹಾರದಲ್ಲಿ ನಾವು ಬೇರೆಯವ್ರು ನೋಡಿ ಬೆಳೆಸ್ಕೊಳ್ಳೋಕ್ಕೆ ಹೋಗ್ತೀವಿ, ಆ ಮೂಲವನ್ನು ಕಡಿಬೇಕು. ಇದೊಂದು. ಮತ್ತು ಇನ್ನೂ ಮೂಲ ಯಾವುದಪ್ಪ ಅಂದರೆ, ನಮ್ಗೆ ಯಾಕೆ ಆಸೆಗಳು ಬರುತ್ತೆ? ಆಸೆಗಳು ಯಾಕೆ ಬರುತ್ತೆ? ಭರ್ತೃಹರಿ, ರಮಣ ಮಹರ್ಷಿಗಳು ಇಂಥವ್ರು ಯಾರನ್ನ ತಗೊಂಡ್ರೆ ಏನು ಅವ್ರಿಗೇನು ಆಸೆನೂ. ಭರ್ತೃಹರಿ ಒಂದು ರಾಜರಾಗಿದ್ದವರು, ಮಣ್ಣಿನ ಮುಚ್ಚಳ ಇಟ್ಕೊಂಡು ಭಿಕ್ಷೆ ಬೇಡ್ಕೊಂಡು ತಿಂತಿರ್ತಾರೆ. ಭಿಕ್ಷೆ ಬೇಡ್ತಾರೆ, ಆ ಮುಚ್ಚಳ ತೊಳೆದಿಟ್ಬಿಡ್ತಾರೆ, ಆಗೋಯ್ತು. ಮಡ್ರಾಸಲ್ಲಿ ಚಿದಂಬರ ದೇವಸ್ಥಾನದ, ಮಡ್ರಾಸ್ ಸ್ಟೇಟಲ್ಲಿ ಚಿದಂಬರಮಲ್ಲಿ ನಟರಾಜ ದೇವಸ್ಥಾನದಲ್ಲಿ ಇರ್ತಾರೆ. ಅಲ್ಲಿ ಒಂದು ಗೋಪುರದ ಕೆಳಗೆ ವಾಸ ಮಾಡ್ತಿರ್ತಾರೆ. ಇನ್ನೊಂದು ಗೋಪುರದ ಕೆಳಗೆ ಪಟ್ಟಂತಾನ್ ಪಿಳ್ಳೆ ಅಂತೊಬ್ಬರು, ಅವರು ಒಳ್ಳೆ ಬ್ರಾಹ್ಮಣರು, ವಿದ್ವಾಂಸರು, ಒಳ್ಳೆ ವೇದಾಂತಿ. ಅವರು ಅಲ್ಲಿ ಭಿಕ್ಷೆ ಬೇಡ್ಕೊಂಡು ಇರ್ತಾರೆ. ಅವ್ರ ಕೈನಲ್ಲೇ ಭಿಕ್ಷೆ ಬೇಡಿ ತೊಗೊಂಡ್ಬಿಡ್ತಾರೆ, ಕೈ ತೊಳ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಈ ರೀತಿ ಇರ್ಬೇಕಾದ್ರೆ ಇನ್ನೂ ಬೇರೆ ಮಧ್ಯೆ ಒಬ್ಬ ಭಿಕ್ಷುಕ ಬರ್ತಾನೆ ಒಂದು ದಿವಸ. ಆ ಪಟ್ಟಂತಾನ್ ಪಿಳ್ಳೆಯವ್ರ ಹತ್ರ ಹೋಗಿ, ಏನಾದ್ರು ಭಿಕ್ಷೆ ಇದ್ರೆ ಕೊಡಿ, ನನಗೆ ಎಲ್ಲೂ ಭಿಕ್ಷೆ ಸಿಗಲಿಲ್ಲ ಅಂದರೆ, ನನ್ನ ಹತ್ರ ಏನಿಲ್ಲಪ್ಪ, ನಾನು ಕೈನಲ್ಲೇ ಭಿಕ್ಷೆ ತೊಗೊಳ್ತೀನಿ, ಅವಲ್ಲಿ ತಿನ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತೀನಿ, ನಾನೇ ಇಟ್ಕೊಂಡಿಲ್ಲ. ನೋಡು ಅಲ್ಲೊಬ್ರು ಇದ್ದಾರೆ, ಅವ್ರು ಸ್ವಲ್ಪ ಸಾಹುಕಾರ ಭಿಕ್ಷುಕರು, ಅವ್ರ ಹತ್ರ ಹೋದ್ರೆ ಏನೋ ಇರುತ್ತೇನೋ ಅಂತಾರೆ. ಅಲ್ಲಿ ಹೋದರೆ ಅವ್ರನ್ನ ಕೇಳಿದ್ರೆ, ಇಲ್ಲಪ್ಪ ನಾನು ಈ ಮುಚ್ಚಳದಲ್ಲಿ ಹಾಕಿಸ್ಕೊಳ್ತೀನಿ, ಆಗಲೇ ತೊಳೆದಿಟ್ಬಿಡ್ತೀನಿ, ನನ್ನ ಹತ್ರ ಏನಿಲ್ಲ ಅಂತ. ಇಲ್ಲ ಅವ್ರು ಹೇಳಿದ್ರೆ, ನೀವು ಒಂದು ಸ್ವಲ್ಪ ಸಾಹುಕಾರ ಭಿಕ್ಷುಕರು ಅಂತ ಹೇಳಿದ್ರು. ಆವಾಗ ಅವ್ರು ಯೋಚನೆ ಮಾಡ್ತಾರೆ, ಕೋಪ ಮಾಡ್ಕೊಳ್ಳಿಲ್ಲ, ಯಾಕೆ ಹಾಗಂದರು? ಅಲ್ಲ, ಕೈನಲ್ಲೇ ತಿನ್ನೋದಾದರೆ ಈ ಮುಚ್ಚಳ ಯಾಕೆ? ಈ ಮುಚ್ಚಳ ಮತ್ತು ಅದನ್ನು ತೊಳೆಯೋದು, ಅದನ್ನು ರಕ್ಷಣೆ ಮಾಡ್ಕೊಳ್ಳೋದು, ಇದು ಯಾಕೆ ಇವೆಲ್ಲ ರಾಮಾಯಣ ಎತ್ತಿಬಿಡ್ತಾರೆ. ಅಂದರೆ ಇರೋದನ್ನು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಇಲ್ಲದೇ ಇರೋದನ್ನು ಕಟ್ಕೊಳ್ಳಿಕ್ಕೆ ಹೋಗಬಾರ್ದು. ಇರೋದನ್ನು ಬಿಡಿಸ್ಕೋಬೇಕು. ಅದೇ ಭರ್ತೃಹರಿ ಮಹಾರಾಜರಾಗಿದ್ದರು, ಎಲ್ಲ ಬಿಟ್ಟು ಕೊನೆಗೆ ಒಂದು ಸಮಯದಲ್ಲಿ ಒಂದು ಚಿಪ್ಪು, ಒಂದು ಲಂಗೋಟಿ ಇರುತ್ತೆ ಅವ್ರ ಹತ್ರ. ಒಂದು ಮರದ ಕೆಳಗೆ ಸುಮ್ಮನೆ ಕೂತಿರ್ತಾರೆ. ಜೊತೆಗಿದ್ದಂಥ ರಾಜ, ಇವರು ರಾಜರಾಗಿದ್ದರು, ಅವಾಗ ಪರಿಚಯ ಇದ್ದಂಥ ಇನ್ನೊಬ್ಬ ರಾಜ ಕುದುರೆ ಮೇಲೆ ಹೋಗ್ತಿರ್ತಾನೆ. ಆ ರಾಜ ಭರ್ತೃಹರಿ ನೋಡ್ಬಿಟ್ಟು, ಏನು ಮೂರ್ಖತನ ನಿಂದು, ರಾಜನಾಗಿದ್ದವನು ಎಲ್ಲನೂ ಬಿಟ್ಟು ಇದೇನೋ ಇದು ತೆಂಗಿನ ಚಿಪ್ಪು ಒಂದು ಲಂಗೋಟಿನಲ್ಲಿ ಜೀವನ ಮಾಡೋ ಸ್ಥಿತಿ ಮಾಡ್ಕೊಂಡಿದ್ಯಾ, ಏನು ಮೂರ್ಖ ನೀನು. ಹೌದಲ್ಲ, ಸಮಾಜ ದೃಷ್ಟಿಯಿಂದ ಮೂರ್ಖರು ಇವರೆಲ್ಲ. ಭಗವಾನ್ ಬುದ್ಧ ರಾಜನಾಗಿರಬೇಕಾದನು ಭಿಕ್ಷೆ ಬೇಡ್ಕೊಂಡು ತಿಂತಿದ್ದಾನೆ ಅಂದರೆ ಎಷ್ಟು ಮೂರ್ಖ ಜೀವನ ಅದು. ಅದೇ ರೀತಿ ಭರ್ತೃಹರಿನೂ ಅಷ್ಟೇ, ಒಂದು ಲಂಗೋಟಿ, ಒಂದು ತೆಂಗಿನ ಚಿಪ್ಪು. ಅದಕ್ಕೆ ಏನು ನೀನು ಇಷ್ಟು ಮೂರ್ಖನಾಗ್ಬಿಟ್ಟೆ ಅಂದರೆ, ಭರ್ತೃಹರಿ ಹೇಳ್ತಾರೆ, ನೋಡು, ನಾನು ಇಡೀ ಸಂಪತ್ತೆಲ್ಲ ಕೊಟ್ಬಿಟ್ಟು ಈ ತೆಂಗಿನ ಚಿಪ್ಪು ಲಂಗೋಟಿ ತೊಗೊಂಡಿದ್ದೀನಿ, ಇದರಲ್ಲಿರತಕ್ಕಂಥ ಆನಂದ ನಿಂಗೆ ಹೇಳಿದ್ರೆ ಗೊತ್ತಾಗಲ್ಲ. ವೇದಾಂತ ವಾಕ್ಯೇಷು ಸದಾ ರಮಂತಹ ಭಿಕ್ಷಾನ್ನ ಮಾತೇನ ಸಂತುಷ್ಟಿವಂತಹ ಕರುಣೈಕ ಅಂತಃಕರಣೇ ರಮಂತಹ ಕೌಪೀನವಂತಹ ಖಲು ಭಾಗ್ಯವಂತಹ. ತಮ್ಮಲ್ಲಿ ತಾವು ತೃಪ್ತಿಯಾಗಿರ್ತಾರೆ, ಹೌದಾ? ಇನ್ನೇನು ಬೇಕಾಗುತ್ತೆ ಅಂದರೆ, ತಮ್ಮಲ್ಲಿ ತಾವು ಯಾರು ತೃಪ್ತಿಯಾಗಿ ಪೂರ್ಣವಾಗಿರ್ತಾರೋ, ತೃಪ್ತಿ ಅಂದ್ರೇನು? ಸುಮ್ಮನೆ ಮನೆಗೆ ಬೋರ್ಡ್ ಹಾಕೋದಲ್ಲ, ಇಲ್ಲ ಮಗಳಿಗೆ ಹೆಸರಿಡೋದು ತೃಪ್ತಿ ಅಂತ. ಅವಳು ಹುಟ್ಟಿದ ಮೇಲೆ ಎಲ್ರಿಗೂ ತೃಪ್ತಿನೇ ಅಲ್ಲ. ತೃಪ್ತಿ ಅಂದರೆ ಬೇಕು ಅನ್ನೋದು ಇರಬಾರ್ದು, ಬೇಡ ಅನ್ನೋದು ಇರಬಾರ್ದು.
ಅವ್ರಿಗೆ ಹೇಗಪ್ಪ ಅವ್ರು ಆ ರೀತಿ ಜೀವನ ಮಾಡಲಿಕ್ಕೆ ಸಾಧ್ಯವಾಯಿತು ಅಂದರೆ ತಮ್ಮಲ್ಲೇ ಇರ್ತಕ್ಕಂಥ ಪೂರ್ಣ ಸ್ವರೂಪವನ್ನು ತಿಳ್ಕೊಂಡಿದ್ದಾರೆ. ಅವರಲ್ಲಿ ಯಾವ ಕೊರತೆಯೂ ಇಲ್ಲ, ಅದಕ್ಕೋಸ್ಕರ ಆಸೆಗಳಿಲ್ಲ. ನಮ್ಮಲ್ಲಿ ಆಸೆ ಯಾಕೆ ಬರುತ್ತೆ ಅಂದರೆ ನಾನು ಇಂಥವನು ಇಂಥವಳು, ಈ ಶರೀರನ ಆಶ್ರಯಿಸ್ಕೊಂಡು ಎಷ್ಟೋ ಅಷ್ಟು ಮಾತ್ರ ನಾನು ಅಂತ ಪರಿಚ್ಛಿನ್ನ ಭಾವನೆ ಇಟ್ಕೊಂಡಿದ್ದೀವಿ. ನಾನಂದರೆ ಇಷ್ಟು ಮಾತ್ರ ಅಂತ. ಈ ಪರಿಚ್ಛಿನ್ನ ಬುದ್ಧಿಯಿಂದ ನನ್ನನ್ನು ನಾನು ಭಾಳ ಸಣ್ಣದಾಗಿ ನೋಡಿಕೊಂಡು ಪ್ರಪಂಚವನ್ನು ನೋಡಿದ್ರೆ ಅಗಾಧವಾಗಿದೆ. ಆವಾಗ ನನಗೆ ಕೊರತೆ ಕಾಣುತ್ತೆ. ಆ ಕೊರತೆ ತೆಗೆದುಹಾಕ್ಕೊಳ್ಳಿಕ್ಕೆ ಆಸೆಗಳು ಬರುತ್ತೆ. ಅಂದರೆ ಏನಾಯಿತು, ಆಸೆಯ ಮೂಲ ಯಾವುದಪ್ಪ ಅಂದರೆ ನಾನು ಇಂಥವನು ಇಂಥವಳು ಅಂತ ಆ ಪರಿಚ್ಛಿನ್ನ ಬುದ್ಧಿ ಏನಿದೆಯೋ ಅದೇನೇ ಆಸೆಯ ಮೂಲ. ಅದು ಯಾಕೆ ಬಂತು? ಅವಿದ್ಯೆ. ಅದಕ್ಕೋಸ್ಕರ ಹೇಳ್ತಾರೆ ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ, ಕರ್ಮದಿಂದ ಕರ್ಮಫಲ, ಕರ್ಮಫಲದಿಂದ ಮತ್ತೆ ಬಂಧನ. ಈ ರೀತಿ ಒದ್ದಾಡ್ತಿದ್ವಿ. ಮತ್ತು ಈಗ ಏನು ಮಾಡಬೇಕು? ಆಸಾ ಮೂಲ ಕಡಿಯಲೇಬೇಕು ಅಂದರೆ ಅವಿದ್ಯೆಯನ್ನು ತೆಗೆದುಹಾಕಬೇಕು. ಅವಿದ್ಯೆಯನ್ನು ತೆಗೆದುಹಾಕಬೇಕು ಅಂದರೆ ಏನು ಮಾಡಬೇಕು? ಗುರುವನ್ನು ಆಶ್ರಯಿಸಬೇಕು, ಗುರು ಉಪದೇಶವನ್ನು ಕೇಳಬೇಕು. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇದು ಯಾವುದು ನಾನಲ್ಲ. ಇದೆಲ್ಲವೂ ತೆಗೆದುಹಾಕಿದ್ಮೇಲೆ ಯಾವುದು ಉಳಿಯುತ್ತೋ, ಯಾವುದು ನಿದ್ದೆ ಅನ್ಬೋದು ನಮಗೆ ಸ್ಪಷ್ಟವಾಗುತ್ತೆಯೋ ಅದುವೇ ನಾನು ಅನ್ನತಕ್ಕಂಥ ನಿಶ್ಚಯ ಬಂದರೆ ಆವಾಗಿನ ಆಸೆಗೆ ಅವಕಾಶವೇ ಇಲ್ಲ. ಆದರೆ ನಮಗೆ ಅದು ಬರಬೇಕಾದ್ರೆ ಈಶನ ಕೃಪೆಯನ್ನು ಪಡೆಯಲೇಬೇಕು. ಯಾವ ಒಂದು ಇಡೀ ಜಗತ್ತಿನ ಆಧಾರವಾಗಿರ್ತಕ್ಕಂಥದ್ದು ಈಶ್ವರ ಸ್ವರೂಪ ಅನ್ನೋದಿದೆಯೋ ಅದರ ಕೃಪೆ ಬೇಕು. ಅಂದರೆ ಈಶ್ವರ ಕೃಪೆಯಿಂದಲೇ ಮೋಕ್ಷ ಪ್ರಾಪ್ತಿ ಅಂತಾರೆ. ಅಂದರೆ ಈಶ್ವರ ಏನೋ ನಮ್ಮ ಪೂಜೆಗೆ ಭಕ್ತಿಗೆ ಮೆಚ್ಚಿಬಿಟ್ಟು ಕೊಟ್ಟಿದ್ದೀನಿ ಮೋಕ್ಷ ಹೋಗನ್ಬಿಡ್ತಾನೆ ಅನ್ನೋ ರೀತಿ ಹೇಳ್ತಾರೆ. ಅಲ್ಲ, ನಾವು ಪ್ರಾರಂಭದಲ್ಲಿ ಈ ಜೀವನ ವ್ಯರ್ಥ ಜೀವನ, ಬೆಳಿಗ್ಗೆ ಏನೋ ಸಾಧಿಸ್ತೀವಿ ಅಂತ ಓಡ್ತಿದ್ದೀವಿ, ಏನಾಗಿಲ್ಲ, ಪ್ರಯೋಜನ ಇಲ್ಲ ಅಂತ ಯಾವಾಗ ನಮ್ಗೆ ಆ ಥರ ಅನಿಸುತ್ತೆಯೋ ಆಗ ನಾವು ಗುರು ಅನ್ವೇಷಣೆ ಮಾಡಬೇಕು. ಗುರು ಅನ್ವೇಷಣೆ ಮಾಡಬೇಕಂದ್ರೆ ಯಾರಪ್ಪ ಗುರು ಅಂದರೆ ಆಗಲೇ ಕ್ಲಾಸಲ್ಲಿ ನೋಡಿದ್ವಿ, ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶಾಸ್ತ್ರ ಅಧ್ಯಯನ ಮಾಡಿರ್ಬೇಕು. ಯಾವ ಶಾಸ್ತ್ರ? ಉಪನಿಷತ್ ಶಾಸ್ತ್ರನೇ ಅಧ್ಯಯನ ಮಾಡಿರಬೇಕು. ಸರಿ, ಮಂತ್ರಿಗಳು ಚೆನ್ನಾಗಿ ಕಲ್ತಾರೆ ಸ್ವರಪೂರ್ವಕವಾಗಿ, ಅವರು ಗುರುಗಳಾದರೆ ಸಾಧ್ಯವಿಲ್ಲ. ಮಂತ್ರಗಳನ್ನ ನಾವು ಸ್ವರಪೂರ್ವಕವಾಗಿ ಕಲಿಬೇಕು. ಬಟ್ ಅಷ್ಟು ಮಾತ್ರ ಕಲ್ತ್ಬಿಟ್ರೆ ಗುರುಗಳಾದರೂ ಇಲ್ಲ. ಅದಕ್ಕೆ ಅರ್ಥ ಗೊತ್ತಿರಬೇಕು. ಅರ್ಥವನ್ನು ಹೇಳ್ತಾರೆ. ಬ್ರಹ್ಮವಿದಾಪ್ನೋತಿ ಪರಂ ಅಂದಾಗ ಬ್ರಹ್ಮವನ್ನು ತಿಳ್ಕೊಂಡ್ರೆ ನಿಮಗೆ ಶ್ರೇಷ್ಠ ಅಂತ ಮುಕ್ತಿ ಆನಂದ ಸಿಗುತ್ತೆ ಅಂತ ಹೇಳ್ತಾರೆ. ಬ್ರಹ್ಮ ಅಂದ್ರೆ ಯಾವುದು ರೀ? ನಾನೇನು ನೋಡಿದ್ದೀನೇನೆಯ, ಶಾಸ್ತ್ರ ಹೇಳುತ್ತೆ ನಾನು ಹೇಳ್ತೀನಿ ಅಂತಾರೆ. ಅವರು ಅನುಭವಪೂರ್ವಕವಾಗಿ ತಿಳ್ಕೊಂಡಿರ್ಬೇಕು, ಉಪನಿಷತ್ತು ಅಧ್ಯಯನ ಮಾಡಿರಬೇಕು, ಅನುಭವಪೂರ್ವಕವಾಗಿ ತಿಳ್ಕೊಂಡಿರ್ಬೇಕು. ಅಷ್ಟೇ ಅಲ್ಲ, ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಬೋಧನಾ ಕ್ರಮ ಗೊತ್ತಿರಬೇಕು ಅವ್ರಿಗೆ. ಸೊ ಆ ಬೋಧನಾ ಕ್ರಮ ಗೊತ್ತಿರ್ತಕ್ಕಂಥವ್ರೆ ನಾವು ಶ್ರವಣ ಮಾಡಬೇಕು. ಅಷ್ಟೇ ಅಲ್ಲ, ಅವರಿಗೆ ಕೇವಲ ಬ್ರಹ್ಮನಿಷ್ಠೆ, ತಾವು ಅಧ್ಯಯನ ಮಾಡ್ಕೊಳ್ತಕ್ಕಂಥದ್ದು, ಮತ್ತೊಬ್ಬರಿಗೆ ಹೇಳತಕ್ಕಂಥದ್ದು, ಇಷ್ಟು ಬಿಟ್ಟರೆ ಇನ್ಯಾವುದನ್ನು ಹೆಚ್ಚಿಗೆ ವ್ಯವಹಾರ ಇಟ್ಕೊಂಡ್ರೆ ಅವರು ಅದರಲ್ಲಿ ನಿಷ್ಠೆ ಬರೋಲ್ಲ. ಅದಕ್ಕೋಸ್ಕರ ಅಂಥ ಗುರು ಹುಡುಕಬೇಕು. ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ವಾಂಟೆಡ್ ಎ ಗುರು ಶ್ರೋತ್ಯಂ ಬ್ರಹ್ಮನಿಷ್ಠ, ಇಷ್ಟು ಫೀಸ್ ಕೊಡ್ತೀವಿ ಅಂದರೆ ಈಗಿನ ಕಾಲಕ್ಕೆ ಅಪ್ಲೈ ಮಾಡೋರು ಇದ್ದಾರೆ ಭಾಳಷ್ಟು ಜನ. ಇಷ್ಟ ದೇವತಾ ಉಪಾಸನೆ ಅನುಗ್ರಹದಿಂದಲೇ ಸರಿಯಾದಂಥ ಗುರು ಪ್ರಾಪ್ತಿಯಾಗತಕ್ಕಂಥದ್ದು ಅಂತಾರೆ. ಆದ ಕಾರಣ ಯಾವಾಗ ಇಷ್ಟೇ ಅಲ್ಲ ಜೀವನ ಅನ್ನೋ ವಿವೇಕ ಬಂತು, ಆಗ ನಾವು ದಿನನಿತ್ಯದಲ್ಲಿ ಒಂದು ಇಷ್ಟ ದೇವತಾ ಮಂತ್ರವನ್ನು ಜಪ ಮಾಡಿಕೊಂಡು ಮಾಡತಕ್ಕಂಥ ಜೀವನನ ಯೋಗ ಬುದ್ಧಿಯಿಂದ ಮಾಡಬೇಕು. ಯೋಗ ಬುದ್ಧಿ ಅಂದರೆ ನಾನು ಮಾಡ್ತೀನಿ ಅನ್ನತಕ್ಕಂಥ ಅಹಂಕಾರ ಇಲ್ದಿರ ಇಷ್ಟಾನಿಷ್ಟ ಫಲಗಳಲ್ಲಿ ಮನಸ್ಸನ್ನು ಸಮಾಧಾನ ಇಟ್ಕೊಂಡು ಪರಮಾತ್ಮ ನಿನ್ನ ಸೇವೆ ಅನ್ನತಕ್ಕಂಥ ದೃಷ್ಟಿಯಿಂದ ಮಾಡಬೇಕು. ಮಾಡಿದಾಗ ಅಂತಃಕರಣ ಚಿತ್ತಸ್ಯ ಶುದ್ಧಯೇ ಕರ್ಮ, ಅಂತಃಕರಣ ಅಂತಕ್ಕಂಥ ಶುದ್ಧಿ ಆಗುತ್ತೆ. ಶುದ್ಧಿ ಅಂದರೆ ಅಂತಃಕರಣದಲ್ಲಿ ಈಗ ನೋಡಿ, ನಮಗೆ ಹೊರಗಿನ ಜಗತ್ತಲ್ಲಿ ಆನಂದ ಇದೆ, ಸುಖ ಇದೆ, ಸಂತೋಷ ಇದೆ ಹೊರಗಿನ ವಸ್ತುಗಳಲ್ಲಿ ಅನ್ನೋ ಅಭಿಪ್ರಾಯ ಇದೆ. ಇದು ಅಶುದ್ಧಿ. ಸೊ
ಸೊ ನಾವು ಯೋಗ ಬುದ್ಧಿಯಿಂದ ಜೀವನ ಮಾಡಿಕೊಂಡು ಇಷ್ಟ ದೇವತೆ ಉಪಾಸನೆ ಮಾಡ್ಕೊಂಡಿದ್ದರೆ ಈ ಅಭಿಪ್ರಾಯ ಬಿದ್ದೋಗುತ್ತೆ. ಹೊರಗಿನ ಜಗತ್ತಲ್ಲೇ ಸುಖ ಸಂತೋಷ ಇದೆ ಅನ್ನೋದು ಬಿದ್ದೋಗುತ್ತೆ. ಮತ್ತು ಇನ್ನೊಂದು ಅಭಿಪ್ರಾಯ ಏನಿದೆ, ಇಂಥ ಕಡೆ ನಾವು ಕೂತ್ಕೊಂಡು ಕೇಳ್ತಿದ್ದೀವಿ, ಇಲ್ಲ ಜಪ ಮಾಡ್ತಿರ್ತೀವಿ, ಇಲ್ಲ ಗ್ರಂಥ ಓದ್ತಿರ್ತೀವಿ, ಹೌದಾ? ಆವಾಗ ಮನಸ್ಸು ಏಕಾಗ್ರತೆಯಾಗಿ ನಿಲ್ಲಲ್ಲ. ಇಲ್ಲಿ ಎಲ್ಲ ಲೌಕಿಕ ವ್ಯವಹಾರಕ್ಕೆ ಹೋಗುತ್ತೆ, ಅಂದರೆ ಅಶುದ್ಧವಾದಂಥ ಮನಸ್ಸು. ಯಾವಾಗ ಉಪಾಸನೆಯಲ್ಲಿ ಒಂದೇ ನಾಮರೂಪದಲ್ಲಿ ನಾವು ಮನಸ್ಸು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತೀವೋ, ಜಪ ಮಾಡ್ತಾ 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 ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ನನಗೆ ಗೊತ್ತಿಲ್ದಿರ ತಾನಾಗಿ ಜಪ ನಿಂತೋಗ್ಬಿಡುತ್ತೆ. ನಾನು ಮಾಡ್ತಿದ್ದೀನಿ ಅನ್ನತಕ್ಕಂಥ ಅಭಿಮಾನವೂ ಇರಲ್ಲ, ಜಪ ಕ್ರಿಯೆಯೂ ಇರಲ್ಲ, ಮನಸ್ಸು ಲೈವ್ ಆಗಿಬಿಡುತ್ತೆ. ಆ ಸ್ಥಿತಿನಲ್ಲಿ ಸ್ವಸ್ವರೂಪದಲ್ಲಿ ಆನಂದವಾಗಿರ್ತೀವಿ, ಶಾಂತವಾಗಿರ್ತೀವಿ. ಅದು ರುಚಿ ತಗಲಿದ್ರೆ ಬಾಕಿ ಪ್ರಪಂಚ ಬಿಡುತ್ತೆ. ಸೊ ಅಷ್ಟು ಮಟ್ಟಿಗೆ ಅದನ್ನು ಮಾಡಿಕೊಂಡು ಅವಾಗೇನಾಗುತ್ತೆ, ಮನಸ್ಸು ಬೇರೆ ಕಡೆಗೆ ಹೋಗಲ್ಲ. ಒಂದು ಅಂದರೆ ಇವು ಮೂರು ಅಂತಃಕರಣ ಅಶುದ್ಧಿ ಅಂದರೆ ಬಾಕಿ ಪ್ರಪಂಚ, ಬಾಕಿ ವಿಷಯಗಳಲ್ಲೇ ಸುಖ ಸಂತೋಷ ಇದೆ ಅನ್ನತಕ್ಕಂಥ ಅಭಿಪ್ರಾಯ ಒಂದು ಅಶುದ್ಧಿ. ಮತ್ತು ಈ ರೀತಿ ಸಾಧನೆಯಲ್ಲಿ ಮನಸ್ಸು ಲೌಕಿಕ ವ್ಯವಹಾರಕ್ಕೆ ಹೋಗತಕ್ಕಂಥದ್ದು ಇನ್ನೊಂದು ಅಶುದ್ಧಿ, ಹೌದಾ? ಮತ್ತೊಂದು ಏನಪ್ಪ ಅಂದರೆ, ನಮಗೆ ಎಷ್ಟೇ ಬಿಡಿಸಿ ಹೇಳಿದ್ರೂ ಏನು ತಲೆಗೆ ಹೋಗಲ್ಲ. ಕೇಳೋ ತನಕ ಕೇಳ್ತೀವಿ, ಆಮೇಲೆ ಮತ್ತೆ ಮಾಮೂಲು. ಈ ಬೆಂಗಳೂರು ಹತ್ರ ದೇವನಹಳ್ಳಿ ಅಂತ ಒಂದಿದೆ. ಬ್ಯಾಂಗ್ಳೂರು ಟು ದೇವನಹಳ್ಳಿ ಒಂದು 20 ಕಿಲೋಮೀಟರ್ ಆಗುತ್ತೆ. ಅದರಲ್ಲಿ ಒಂದು 20 ಕಿಲೋಮೀಟ್ರ್ ಮಧ್ಯೆ ಅಕ್ಕೈಮನ್ ಬೆಟ್ಟ ಅಂತ ಒಂದಿದೆ. ಆ ಬೆಟ್ಟಕ್ಕೆ ಯಾರಿಗೆ ದೆವ್ವ ಹಿಡಿದಿರುತ್ತೋ, ನನಗಂತೂ ಇಷ್ಟು ತನಕ ಹಿಡಿದಿಲ್ಲ, ಯಾವ ದೆವ್ವನೂ ಹಿಡಿದಿಲ್ಲ, ಹಿಡಿಯುತ್ತಲೋ ಗೊತ್ತಿಲ್ಲ. ಆದರೆ ಹೇಳ್ತಾರೆ ಜನ, ದೆವ್ವ ಹಿಡಿದವರು ಆ ಅಕ್ಕೈಮನ್ ಬೆಟ್ಟಕ್ಕೆ ಹೋಗಿ ಸೇವೆ ಮಾಡ್ಕೊಂಬಂದರೆ ದೆವ್ವ ಬಿಟ್ಟೋಗುತ್ತೆ ಅಂತ. ಬಟ್ ಆ ದೆವ್ವಗಳು ಏನು ಮಾಡುತ್ತೆ ಅಂತಂದರೆ, ಇವ್ರು ಬೆಟ್ಟ ಹತ್ತಬೇಕಾದ್ರೆ ಆ ಬೆಟ್ಟದ ಬುಡದಲ್ಲಿ ಒಂದು ಬೇವಿನ ಮರ ಇದೆ. ಈ ದೆವ್ವಗಳು ಅವ್ರ ಜೊತೆಗೆ ಮೇಲಕ್ಕೆ ಹೋಗಲ್ಲಂತೆ. ಅವ್ರ ಮೇಲಕ್ಕೆ ಹತ್ತೋದ್ರೆ ಇವು ಮರದಲ್ಲಿ ಕೂತ್ಬಿಡ್ತಂತೆ. ಅವರು ಪೂಜೆ ಮಾಡ್ಕೊಂಡೆಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗೆ ಇಳಿದ್ರೆ ಆ ಮರದಿಂದ ಇವರನ್ನೇ ಸೇರಿಕೊಳ್ಳುತ್ತೆ. ಅದೇ ರೀತಿ ಸಂಸಾರ ಅನ್ನತಕ್ಕಂಥದ್ದು ಅಲ್ಲೇ ಇರುತ್ತೆ, ಹೊರಗಡೆ ಒಳಗೆ ಬರೋಲ್ಲ. ಅದು ಅಹಂಕಾರ ಸಂಸಾರ ಒಳಗೆ ಬರೋಲ್ಲ. ಯಾಕೆ ನಾವು ಹೋದ್ರೆ ಮರ್ಯಾದೆ ಇಲ್ಲ ಅಲ್ಲಿ ಅಂದ್ಬಿಟ್ಟು ಅಲ್ಲೇ ಇರುತ್ತೆ, ಚಪ್ಪಲಿ ಬಿಡ್ತೀವಲ್ಲ ಅಲ್ಲೇ ಇರುತ್ತೆ. ಮತ್ತೆ ಇಲ್ಲಿಂದ ಎದ್ದು ಹೋದರೆ ಹಿಡ್ಕೊಂಬಿಡುತ್ತೆ. ಇದು ಒಂದು ದೋಷ. ಯಾಕೆ ಇಲ್ಲಿ ಹೇಳಿದಂಥದ್ದು ಸರಿಯಾಗಿ ತಲೆಗೆ ಹೋಗಲ್ಲ. ಆದರೆ ಉಪಾಸನೆ ಮತ್ತು ಕರ್ಮಯೋಗ ಸಾಧನೆಯಿಂದ ಅಂತಃಕರಣ ತಯಾರಾಗುತ್ತೆ. ಗುರು, ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇದ್ಯಾವುದು ನೀನಲ್ಲ, ಇದೆಲ್ಲವನ್ನು ತೆಗೆದಾಕಿರ್ತಕ್ಕಂಥ ಸ್ವರೂಪ ನೀನು ಅಂದರೆ ಅಭಿಮಾನವನ್ನು ಕಳ್ಕೊಂಡು ಅಲ್ಲಿ ಉಳಿಯತಕ್ಕಂಥ ಒಂದು ಯೋಗ್ಯತೆ ಬರುತ್ತೆ. ಸೊ ಈ ಮೂರು ಬಂದರೆ ಆಗ ತತ್ವ ತಿಳ್ಕೊಳ್ಳೋಕ್ಕೆ ಸಾಧ್ಯ. ಅಂದಾಗ ಈಶನ ಕೃಪೆಯನ್ನು ಪಡೆಯಲೇಬೇಕು ಅಂದೇನತ್ತು ಆಶಾ ಮೂಲ ಅವಿದ್ಯೆಯನ್ನು ತೆಗೆದುಹಾಕಬೇಕಾದ್ರೆ ನಾವು ಆ ಪರಮಾತ್ಮ ಕೃಪೆಯಿಂದ ಇಷ್ಟೆಲ್ಲ ಸಾಧನೆ ಮಾಡಿಕೊಂಡು ಮತ್ತು ಗುರುನ ಪ್ರಾಪ್ತಿ ಮಾಡಿಕೊಂಡು ತತ್ವನ ತಿಳ್ಕೋಬೇಕು. ಆದರೆ ಮನಸ್ಸು ಏನು ಮಾಡುತ್ತೆ, ಒಪ್ಪಲ್ಲ. ಅದಕ್ಕೆ ಹೇಳ್ತಾರೆ ಮುಂದಿನ ಒಂದು ಪದ್ಯದಲ್ಲಿ, ಎಲ್ಲಿಯ ಹೆಂಡರು, ಎಲ್ಲಿಯ ಮಕ್ಕಳು, ಎಲ್ಲಿಯ ಇಷ್ಟರು, ಎಲ್ಲಿಯ ಮಿತ್ರರು, ಎಲ್ಲವೂ ನಿನ್ನಯ ಮನಸ್ಸಿನ ಭ್ರಮೆಯು, ಮುಕ್ತಿಯ ಮಾರ್ಗಕ್ಕೆ ಮೋಹದ ಬಲೆಯು. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಇದು ನೋಡಿದ್ರೆ ಏನಪ್ಪ, ಸಂಸಾರ ಕೆಡ್ಸಕ್ಕೆ ಬಂದಿರೋನು ಇವರು ಅನಿಸುತ್ತಲ್ಲ. ನಾವು ಸಂಸಾರ ಅನ್ನತಕ್ಕಂಥದ್ದು ಯಾತಕ್ಕೋಸ್ಕರಪ್ಪ ಅಂದರೆ ಮೋಕ್ಷಕ್ಕೆ ಅಧಿಕಾರಿಗಳನ್ನ ತಯಾರು ಮಾಡಲಿಕ್ಕೋಸ್ಕರ ಸಂಸಾರ ಅಂತಾರೆ. ಈ ಮದುವೆಯಲ್ಲಿ ಸಂಕಲ್ಪ ಮಾಡಬೇಕಾದ್ರೆ ಇಮಾಂ ಕನ್ಯಾಂ ದಶದೋಷವರ್ಜಿತಾಂ, ಈ ಒಂದು ಹುಡುಗಿಯನ್ನು ಈಕೆಯಲ್ಲಿ 10 ದೋಷ ಅನ್ನತಕ್ಕಂಥ ಇಲ್ಲ ಅಂತ, ಮೂರ್ಛೆ ರೋಗ ಇಲ್ಲ, ಮನೆ ಕೆಲಸ ಗೊತ್ತಿಲ್ಲ ಅನ್ನೋದಿಲ್ಲ ಅಂತ ಒಂದೊಂದೇ ಹೇಳ್ಕೊಂಬಂದು ಕೊನೆಗೆ ಹೇಳ್ತಾರೆ ಮೋಕ್ಷಕ್ಕೆ ಅಡ್ಡಿ ಬರ್ತಾಳೆ ಅನ್ನತಕ್ಕಂಥ ದೋಷ ಇಲ್ಲ ಅಂತಾರೆ.
ಅಂದರೆ ಏನಪ್ಪ ಉದ್ದೇಶ ಅಂದರೆ ಮೋಕ್ಷಕ್ಕಾಗಿ ನಾವು ತಯಾರಾಗಬೇಕು, ಹೌದಾ? ಆದರೆ ಅದನ್ನೇನು ಮಾಡ್ಕೊಂಡಿದ್ದೀವಿ, ಕೇವಲ ಇಷ್ಟೇ ಜೀವನ ಅಂದರೆ ಅದು ತಪ್ಪು. ಇಷ್ಟೇ ಜೀವನ, ಅದು ಈಗಿನ ಕಾಲಕ್ಕಾದರೆ, ಹಿಂದಿನ ಕಾಲಕ್ಕೆ ಆಗಿತ್ತೋ ಏನೋ, ಈಗಿನ ಕಾಲಕ್ಕೆ ಮಕ್ಕಳು ಮದುವೆಗಳಾಯಿತು. ಸರಿ, ಇನ್ನಾದರೂ ಪ್ರವಚನ ಬನ್ನಿ, ಹಾಯಾಗಿ ಕೇಳಿ. ಇಲ್ಲ ಸ್ವಾಮೀಜಿ, ಅಳಿಯ ಮತ್ತು ಮಗಳು ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ. ಮತ್ತು ನೀವೇನು ಮಾಡ್ತೀರಾ? ಅದು ಅವ್ರದ್ದೊಂದು ಮಗು ಇದೆ, ಅದನ್ನು ನೋಡ್ಕೊಂಡಿರ್ತೀವಿ. ಯಾರೋ ಒಬ್ಬರು ರಿಟೈರ್ಡ್ ಪ್ರಿನ್ಸಿಪಾಲ್ ಇದ್ದಾರೆ ಒಂದು ಊರಲ್ಲಿ, ಭಾಳಷ್ಟು ಆಸಕ್ತಿ, ಯಾರು ಪ್ರವಚನಕ್ಕೆ ಹೋಗ್ತಾರೆ, ಕೈವಲ್ಯಾನ ಪ್ರವಚನ ಮಾತ್ರ ಬರೋರು. ಅವ್ರಿಗೆ ಇಬ್ಬರು ಮಕ್ಕಳು ಡಾಕ್ಟರ್ಸು, ಗಂಡು ಮಕ್ಕಳು, ಮತ್ತು ಇಬ್ಬರು ಸೊಸೆಯರು ಡಾಕ್ಟರ್ಸು. ಈಗ 4 ಜನನೂ ಬೆಳಗ್ಗೆ ಎದ್ದರೆ ಹೊರಟುಬಿಡ್ತಾರೆ ಡಾಕ್ಟರ್ಸು. ಇನ್ನು ಈ ಇಬ್ಬರಿಗೂ ಒಂದೊಂದು ಮಕ್ಕಳಿದೆ, ಅವ್ರನ್ನ ಯಾರು ನೋಡ್ಕೋಬೇಕು? ತನ್ನ ಮನೆಗೆ ಇಟ್ಕೊಂಡಿದ್ದಾರೆ. ಆ ಇಬ್ಬರು ಮಕ್ಕಳು ನೋಡ್ಕೊಳ್ಳೋದೇ ಜೀವನ. ಇದು ತಪ್ಪು. ಒಂದು ವೇಳೆ ಅಂಥ ಪರಿಸ್ಥಿತಿ ಬಂತು, ನೋಡ್ಕೊಳ್ಳಿ, ತಪ್ಪೇನಿಲ್ಲ. ಆದರೆ ಅಷ್ಟು ನೋಡತಕ್ಕಂಥದ್ದೇ ಜೀವನ. ಇನ್ನು ಅಷ್ಟು ಬಿಟ್ಟರೆ ಬೇರೆ ಏನು ಜೀವನ ಇಲ್ಲ ಅಂದಾಗ ಮೋಹದ ಬಲೆ ಅಂತಾರೆ. ಎಲ್ಲಿಯ ಹೆಂಡರು, ಎಲ್ಲಿಯ ಮಕ್ಕಳು, ಎಲ್ಲವ ನಿನ್ನೆ ಮನಸ್ಸಿನ ಭ್ರಮೆಯು, ಮುಕ್ತಿಯ ಮಾರ್ಗಕ್ಕೆ ಮೋಹದ ಬಲೆಯು. ನಿಜಲ್ಲ ಏಕಪ್ಪ ಒಟ್ಟಿಗೆ ಸೇರ್ತೀವಿ, ಇದೆಲ್ಲ ಒಪ್ಕೊಳ್ಳೋದು ಕಷ್ಟ, ಬಟ್ ಅದು ಸತ್ಯ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಋಣಕ್ಷಯೇ ವಿನಶ್ಯಂತಿ ಕಾತತ್ರ ಎಲ್ಲ ಋಣ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆಯಿರೋದು, ನಿನ್ನ ಋಣ ತೀರ್ಥಲೆ ಪಯಣ, ಹಿಂದಕ್ಕೂ ಕಾದಿರೋದು, ಮುಂದಕ್ಕೂ ಕಾದಿರೋದು, ಸಂದ ಲಕ್ಷವಿದೆಲ್ಲ ಮಂಕುತಿಮ್ಮ. ಋಣಾನುಬಂಧದಿಂದ ಒಟ್ಟಿಗೆ ಸೇರಿರ್ತೀವಿ, ಮತ್ತು ಋಣ ಮುಗೀತಂದರೆ ಬಿಟ್ಟು ಹೋಗ್ಬಿಡ್ತೀವಿ. ಕನಕದಾಸರು ಏನೂ ಇಲ್ಲದ ಸಂಸಾರ ಅಂತ ಆಡ್ಕೊಂಡು ಹೋಗ್ತಿರ್ತಾರಂತೆ. ಅವ್ರು ಯಾರೋ ಗೃಹಸ್ಥರು, ನಮ್ಮನೆ ಮುಂದೆ ಆಡಬೇಡಿ ಹಾಡು, ಏನೂ ಇಲ್ಲ ಸಂಸಾರ ಅಂತ. ಬಂದು ನೋಡು, ಯಾಕಿಲ್ಲ, ಹೆಂಡತಿ ಮಕ್ಕಳು ಅಮ್ಮ ಎಲ್ಲ ಇದ್ದಾರಲ್ಲ ನೋಡು ಅಂದಿರ್ತ. ಕೋಪ ಮಾಡ್ಕೋಬೇಡ, ಇದ್ದಾರೆ ತಾನೆ ಎಲ್ಲರೂ, ನೋಡು, ಕಣ್ಣು ಕಾಣೆಲ್ಲ ಬಂದು ನೋಡು. ಸರಿ, ಇದ್ದಾರೆ ಅಂತ ಇಟ್ಕೋ, ಹೌದಾ? ಒಂದು ಕೆಲಸ ಮಾಡು, ಈ ಜಗತಿ ಕಟ್ಟೆ ಮೇಲೆ ಮಲಗಿಬಿಡು. ಮನೆ ಮುಂದೆ ಪೂರ್ವ ಕಾಲದಲ್ಲಿ ಒಂದು ಜಗತಿ ಕಟ್ಟೆ ಅಂತಿರೋದು, ಯಾರನ್ನ ಪರಸ್ಥಳದವ್ರು ಬಂದರೆ ಅಲ್ಲಿ ಮಲಗಲಿ ಅಂತ. ಇವಾಗ ಅವೆಲ್ಲ ಹೋಯಿತು, ಅಲ್ಲೂ ಒಂದು ರೂಮ್ ಕಟ್ಟಿ, ಅಂಗಡಿ ಕಟ್ಟಿ ಏನೋ ಮಾಡಿಬಿಡ್ತಾರೆ. ಸರಿ, ಅಲ್ಲಿ ಮಲಗು ಅಂದ್ಬಿಟ್ರು, ಮಲಗಿಸಿದ್ರು. ಈ ಥರ ಒಂದು ವಸ್ತ್ರ ಇತ್ತು ಅವ್ರ ಮೇಲೆ ಹೊದಿಸಿದ್ರು. ಅಂತ ಅಳ್ಳಿಕ್ಕೆ ಶುರು ಮಾಡಿದ್ರು ಕನಕದಾಸರು. ಆ ಮನೆಯವರು ಹೊರಗಡೆಗೆ ಬಂದರು. ಏನು ನಮ್ಮನೆ ಮುಂದೆ ಯಾಕೆ? ಅಯ್ಯೋ ಇಲ್ಲ, ನಿಮ್ಮವ್ರು ಬಂದರು ಹೊರಗಡೆಗೆ, ಬಿದ್ದುಬಿಟ್ರು, ಪ್ರಾಣ ಹೋಯ್ತು, ನೋಡಿ ಮಲಗಿದ್ದಾರೆ, ಪ್ರಾಣ ಹೋಗ್ಬಿಟ್ಟಿದೆ ಅಂದರು. ಅಂದ ತಕ್ಷಣ ಎಲ್ಲರೂ ಅಳ್ಳಿಕ್ಕೆ ಶುರು ಮಾಡಿದ್ರು. ತಾಯಿ ಹೇಳ್ತಾರೆ, ಪರಮಾತ್ಮ ನನ್ನ ಕರ್ಕೊಂಡೋಗಿ ಚೆನ್ನಾಗಿತ್ತಲ್ಲಪ್ಪ, ಈ ವಯಸ್ಸಲ್ಲಿ ಅವನು ಬಿಟ್ಟು ನನ್ನ ಕರ್ಕೊಂಡೋಗಿ ಚೆನ್ನಾಗಿತ್ತು. ಹೆಂಡತಿ ಹೇಳ್ತಾಳೆ, ಅವ್ರನ್ನ ಬಿಟ್ಟು ನನ್ನ ಕರ್ಕೊಂಡೋಗಿ ಚೆನ್ನಾಗಿತ್ತು, ಅವರಾದ ಸಂಪಾದನೆ ಮಾಡೋರು, ನಾನಿವಾಗ ಏನು ಮಾಡಿದೆ ಜೀವನಕ್ಕೆ ಅಂತ ಎಲ್ಲರೂ ಈ ರೀತಿ ಹೇಳೋಕ್ಕೆ ಶುರು ಮಾಡಿದ್ರು. ಕನಕದಾಸ್ ಹೇಳ್ತಾರಂತೆ, ಇವಾಗ ನಿಮ್ಗೇನು ಬೇಕು? ಅವ್ರು ಬದುಕು ಬರಬೇಕು, ಹೌದಲ್ಲ? ಹೌದು. ಹಾಗಿದ್ಮೇಲೆ ಒಂದು ಲೋಟ ಹಾಲು ತೊಗೊಂಬಂದರು. ಇಡೀ ಆ ಹೆಣದ, ಅದೇನು ಹೆಣ ಅಲ್ಲ, ಅವ್ರಿಗೆಲ್ಲ ಗೊತ್ತಾಗ್ತದೆ, ಆ ಹೆಣದ ಮುಂದೆ ಇಡಿ ಅಂದರು. ಇಟ್ಟರು. ನೋಡಿ, ಈ ಹಾಲನ್ನು ಯಾರು ಕುಡಿದ್ರೆ ಅವ್ರು ಎದ್ದು ಬರ್ತಾರೆ ಅಂದರು. ತಾಯಿ ನಾನು ಕುಡಿತೀನಿ ಅಂತೇಳಿ, ಹೆಂಡತಿ ನಾನು ಕುಡಿತೀನಿ ಅಂತೇಳಿ, ಎಲ್ಲರೂ ನಾನು ಕುಡಿತೀನಿ ಅಂತ ಬರ್ತಾರೆ ಮುಂದಕ್ಕೆ. ಸ್ವಲ್ಪ ಇರಿ, ಯಾರು ಕುಡಿತೀರೋ ಅವ್ರ ಪ್ರಾಣ ಹೋಗುತ್ತೆ, ಯಾರು ಕುಡಿತೀರೋ ಅವ್ರ ಪ್ರಾಣ ಹೋಗುತ್ತೆ. ಅವ್ರು ಎದ್ದೇಳ್ತಾರೆ, ಯಾರನ್ನ ಕುಡೀರಿ. ತಾಯಿ ನಾನು ಕುಡಿತೀನಿ ಅಂತಿದ್ರು, ಇವಾಗೇನಂತಾಳೆ, ಯಾರ್ಯಾರ ಕರ್ಮ ಅವ್ರದ್ದಪ್ಪ, ನಾನು ಆಗ ಮೊಮ್ಮಕ್ಕಳು ನೋಡ್ಕೊಂಡಿರ್ತೀನಿ, ಹೋಗಲಿ. ಹೆಂಡತಿ ಹೇಳ್ತಾ, ಅವ್ರು ಬದುಕಿರ್ತಾನೆ, ಅಡುಗೆ ಮಾಡ್ತಾರೇನು? ನಾನಾದ್ರೂ ಅಥವಾ ಅಡುಗೆ ಆದರೂ ಮಾಡಿರ್ತೀನಿ, ಎಲ್ಲೋ 4 ಮನೆಗೆ ಕೆಲಸ ಮಾಡ್ಕೊಂಡು ಸಾಕ್ತೀನಿ, ಅವ್ರ ಕರ್ಮ ಹೋಗಲಿ ಅಂತಾರೆ. ಆವಾಗ ಅವ್ರು ಎದ್ದು, ದಾಸ ನಿಮ್ಮ ಜೊತೆಗೆ ಬರ್ತೀನಿ ನಡೀರಿ. ಇದ್ದಾರೆ ಸಾಪೇಕ್ಷಿಕ. ಎಲ್ಲಿನ ತನಕ ಪ್ರಿಯವಾದಂಥ ವಸ್ತುವನ್ನು ಹುಡುಕ್ತಾ ಇದ್ದೀವಿ ನಾವು. ಆ ಪ್ರಿಯವಾದಂಥ ವಸ್ತು ಎಲ್ಲಿನ ತನಕ ನಮಗೆ ಸಿಗೋಲ್ಲೋ ಅಲ್ಲಿನ ತನಕ ಬೇರೆ ಎಲ್ಲೋ ಪ್ರಿಯವಾಗಿರುತ್ತೆ. ಅದಕ್ಕೋಸ್ಕರ ಆ ಪ್ರಿಯವಾದಂಥ ವಸ್ತುಗೋಸ್ಕರ
ಆ ಪ್ರಿಯವಾದಂಥ ವಸ್ತು ನಾನೇ. ಅದಕ್ಕೆ ನನಗೆ ತೊಂದರೆ ಬರುತ್ತೆ ಅಂದಾಗ ಬೇರೆ ಎಲ್ಲವನ್ನೂ ಬಿಟ್ಬಿಡ್ತೀನಿ. ಅದು ಕಾರಣ ಇವೆಲ್ಲ ಇರಬೇಕು. ಆದರೆ ಮಂದಿಗಾಗಿ ಬಲಿಯಾಗದಿರೋ ಮಂಕುತಿಮ್ಮ ಅಂತಾರೆ ಡಿ ವಿ ಜಿಯವರು. ಇವ್ರಿಗೋಸ್ಕರ ದುಡಿಯತಕ್ಕಂಥದ್ದು ಜೀವನ, ದುಡಿದು ಇಷ್ಟೇ ಜೀವನ ಅನ್ನತಕ್ಕಂಥ ದೃಷ್ಟಿ ಸರಿಯಲ್ಲ. ಇವನ್ನೆಲ್ಲ ನೋಡ್ಕೊ. ಬಟ್ ಲಕ್ಷ್ಯ ಮಾತ್ರ ಎಲ್ಲಿರಬೇಕು? ಪರಮಾತ್ಮ ಪ್ರಾಪ್ತಿಯಲ್ಲಿ ಇರಬೇಕು. ಇಲ್ಲಾಂದರೆ ಮೋಹದ ಬಲೆ ಅನ್ನತಕ್ಕಂಥದ್ದು ಸರಿಯಲ್ಲ ಅಂತಾರೆ. ಮುಕ್ತಿಯ ಮಾರ್ಗಕ್ಕೆ ಮೋಹದ ಬಲೆಯು. ಮುಕ್ತಿ ಅಂದ್ರೇನಪ್ಪ? ಏನೋ ಸತ್ ಮೇಲೆ ಎಲ್ಲೋ ಹೋಗ್ತಾರೆ, ವೈಕುಂಠಕ್ಕೋ ಕೈಲಾಸಕ್ಕೋ. ಅಲ್ಲ. ಮುಕ್ತಿ ಅಂದರೆ ನಾವು 3 ಆಸೆಗಳಿಗೋಸ್ಕರ ಜೀವನ ಮಾಡ್ತಿರ್ತೀವಿ ಅಂತ ಹೇಳಿದೆ ನಾನು. ಒಂದು ಆನಂದವಾಗಿರಬೇಕು, ಇನ್ನೊಂದು ಸಾಯಬಾರ್ದು, ಸಾವು ಬೇಡ, ಮತ್ತು ನನಗೆ ಗೊತ್ತಿಲ್ಲದ್ರೆ ಯಾವುದೂ ಇರಬಾರ್ದು. ಅಷ್ಟೇ. ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ನಾವು ಇಷ್ಟಪಡಲ್ಲ. ಯಾಕೆ? 10 ಜನ ಮುಂದೆ ಹೇಳ್ಕೊಂಡ್ರೆ ಮರ್ಯಾದೆ ಹೋಗುತ್ತೇನೋ, ನನಗೆಲ್ಲೋ ಗೊತ್ತಿದೆ ಅಂತ ತೋರಿಸ್ಕೋಬೇಕು ಅಂತೀವಿ. ಸೊ ಜ್ಞಾನ ಪ್ರಾಪ್ತಿ. ಈ 3ಕ್ಕೋಸ್ಕರ ಜೀವನ ಮಾಡ್ತಿರ್ತೀವಿ. ಸೊ ಈ 3 ಯಾವಾಗ ನಮಗೆ ಪೂರ್ಣವಾಯಿತೋ ಹಾಗೆ ಜನ್ಮ ಸಾರ್ಥಕ ಅನಿಸುತ್ತೆ. ಸೊ ಅದು 3 ಯಾವ ರೀತಿ ಪೂರ್ಣ ಆಗುತ್ತಪ್ಪ ಅಂದರೆ ಉಪನಿಷತ್ ತತ್ವವನ್ನು ಶ್ರವಣ ಮಾಡಿ, ನಾನೇ ಆನಂದ ಸ್ವರೂಪ, ನಾನೇ ದೇಶಕಾಲಕ್ಕೆ ಅತೀತವಾಗಿರ್ತಕ್ಕಂಥ ಅಮೃತ ಸ್ವರೂಪ, ನಾನೇ ಜ್ಞಾನ ಸ್ವರೂಪ ಅನ್ನತಕ್ಕಂಥ ಅನುಭವದಲ್ಲಿ ನೋಡಿಕೊಂಡ್ರೆ ಅದು ಮುಕ್ತಿ ಅಂತೀವಿ. ಜೀವಂತವಾಗಿರಬೇಕಾದ್ರೇ. ಶಂಕರಾಚಾರ್ಯನೇ ಯಾಕಪ್ಪ ಒಪ್ಕೋಬೇಕು ಅಂದರೆ ಕೆಲವು ವೈಶಿಷ್ಟ್ಯತೆ ಇದೆ. ಮೊಟ್ಟ ಮೊದಲು ಮನುಷ್ಯನ ಸಮಸ್ಯೆ ಏನು, ಭವರೋಗ ಅಂದ್ರೇನು ಅನ್ನತಕ್ಕಂಥದ್ದನ್ನು ಸ್ಪಷ್ಟವಾಗಿ ವಿವರಣೆ ಮಾಡಿ ಹೇಳಿರ್ತಕ್ಕಂಥ ಶಂಕರಾಚಾರ್ಯ ಒಬ್ಬರೇ. ಇನ್ಯಾವ ಆಚಾರ್ಯನೂ ಭವರೋಗ ಏನು ಅನ್ನತಕ್ಕಂಥ ಹೇಳಿಲ್ಲ. ಶಂಕರಾಚಾರ್ಯ ಮಾತ್ರ ಶರೀರವನ್ನೇ ನಾನು ಅಂದ್ಕೊಂಡಿದ್ಯಾ ಅದೇ ರೋಗ ಅಂದರು. ಮತ್ತು ಮೋಕ್ಷ ಅಂದರೆ ಈಗಲೇ ಇಲ್ಲಿರಬೇಕಾದ್ರೇ ಮೋಕ್ಷ, ಸತ್ ಮೇಲಲ್ಲ. ಇವಾಗ ಒಬ್ಬ ಡಾಕ್ಟ್ರಿದ್ದಾರೆ, ನಮ್ಮ ಸಂಬಂಧಿನೇ, ಹೆಂಡತಿ ತಮ್ಮನೇ ಡಾಕ್ಟ್ರು. ನಮಗೇನೋ ರೋಗ ಇದೆ, ಅವ್ರ ಹತ್ರ ಹೋಗ್ತೀವಿ. ನೋಡಿ, ಈ ರೋಗ ಈ ಜನ್ಮದಲ್ಲಿ ಮೇಲಾಗಲ್ಲ, ನಾನು ಔಷಧಿ ಕೊಡ್ತೀನಿ, ಬರೋ ಜನ್ಮದಲ್ಲಿ ನಿಮಗೆ ಈ ರೋಗ ಇರಲ್ಲ ಅಂತಾರೆ ಆ ಡಾಕ್ಟ್ರು. ನಮ್ಗೆ ಹತ್ರ ಸಂಬಂಧ ಕೂಡ, ಹೆಂಡತಿ ತಮ್ಮನೇ. ಇನ್ನೊಬ್ಬ ಡಾಕ್ಟ್ರ್ ಹತ್ರ ಹೋದರೆ ನೀವೇನು ಭಯಪಡಬೇಡಿ, ನಾನು ಔಷಧಿ ಕೊಡ್ತೀನಿ, 1 ತಿಂಗಳಲ್ಲಿ ಈಗಲೇ ಮೇಲಾಗುತ್ತೆ ಅಂತಾರೆ. ಇವಾಗ ನಾವು ಯಾರ ಹತ್ರ ಔಷಧಿ ತೊಗೋಬೇಕು? ಹೌದಲ್ಲ? ಮೊದಲೇವ್ರ ಹತ್ರ ಬಿಟ್ಟುಬಿಟ್ರೆ ಹೆಂಡತಿಯನ್ನು ಅಂದ್ಕೊಂಡ್ರೆ ನಿನ್ನ ಮದುವೆ ಆಗಿದ್ದೆ ಒಂದು ಪ್ರಾರಬ್ಧ, ಅವನ ಹತ್ರ ಔಷಧಿ ತೊಗೊಂಡ್ರೆ ಇನ್ನೇನಾಗುತ್ತೋ ಬೇಡ, ಇವರು ಒಂದು ತಿಂಗಳಲ್ಲೇ ಮೇಲ್ ಮಾಡ್ತೀವಿ ಅಂತಾರೆ, ಇವ್ರ ಹತ್ರ ತೊಗೋಬೇಕಂತೀವಿ. ಅದೇ ರೀತಿ ಜೀವನ್ನೇವ ಬದುಕಿರಬೇಕಾದ್ರೇ ನೀನು ಮುಕ್ತನಾಗ್ತೀಯ? ಮುಕ್ತನಾಗ್ತೀಯಲ್ಲ, ಮುಕ್ತನಾಗೇ ಇದ್ದೀಯ, ಅದು ಗೊತ್ತಿಲ್ಲ ನಿಮಗೆ ಅಂತಾರೆ ಶಂಕರಾಚಾರ್ಯ. ಕಾರಣ ಮುಕ್ತಿ ಅಂದರೆ ಇಲ್ಲಿದ್ದುಕೊಂಡಾಗ್ಲೇ, ಇಲ್ಲಿರಬೇಕಾದ್ರೇ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಇದು ಯಾವುದು ನಾನಲ್ಲ, ಇವೆಲ್ಲ ತೆಗೆದುಹಾಕಿದ ಮೇಲೆ ಉಳಿಯತಕ್ಕಂಥ ಆ ಇರುವಿಕೆನೇ ನಾನು ಅನ್ನತಕ್ಕಂಥ ನಿಶ್ಚಯ ಮಾಡ್ಕೊಳ್ಳೋದು ಯಾವುದಿದೆಯೋ ಅದು ಮುಕ್ತಿ ಅಂತಾರೆ. ಸೊ ಆ ಮುಕ್ತಿ ಮಾರ್ಗಕ್ಕೆ ಮೋಹದ ಬಲೆ. ಮೋಹ ಅಂದರೆ ನಂದು, ನನ್ನವರು. ಪೂರ್ವದಲ್ಲಿ ಅದೇ ನಾನು ಹೇಳಿದ್ದೆ, ಮಕ್ಕಳ ಕಥೆ ಹೇಳೋರಂತೆ. ರಾಜನ ಪ್ರಾಣ ಎಲ್ಲಿದೆಯಪ್ಪ ಅಂದರೆ ಗಿಣಿನಲ್ಲಿದೆ ಅಂತ. ಗಿಣಿ ಕುತ್ತಿಗೆ ಸಿಗೋದು ರಾಜ ಸಾಯ್ತಾನೆ, ಹೌದಾ? ಈಗ ರಾಜ ಯಾವುದನ್ನು ಚೆನ್ನಾಗಿ ನೋಡ್ಕೋಬೇಕು? ಗಿಣಿನ ಚೆನ್ನಾಗಿ ನೋಡ್ಕೋಬೇಕು. ಅದೇ ರೀತಿ ನಮ್ಮ ಪ್ರಾಣಗಳ ಎಲ್ಲೆಲ್ಲಿದೆ ಅಂದರೆ, ಒಬ್ಬರ ಪ್ರಾಣ ದುಡ್ಡಿನ ಪೆಟ್ಟಿಗೆ, ಕಬ್ಬಿಣದ ಪೆಟ್ಟಿಗೆನಲ್ಲಿದೆ, ಇನ್ನೊಬ್ಬರ ಪ್ರಾಣ ಹೆಂಡತಿನಲ್ಲಿ, ಇನ್ನೊಬ್ಬರ ಪ್ರಾಣ ಮಕ್ಕಳಲ್ಲಿ, ಇನ್ನೊಬ್ಬರ ಪ್ರಾಣ ಅಧಿಕಾರದಲ್ಲಿ, ಇನ್ನೊಬ್ಬರ ಪ್ರಾಣ ಸೀಮಾ ಅಂದರೆ ಎಲ್ಲೆಲ್ಲೋ ಇದೆ, ನನ್ನಲ್ಲಿ ಮಾತ್ರ ಇಲ್ಲ ಅದು, ಹೌದಾ? ಅದ ಕಾರಣ ನಾವು ಎಲ್ಲಿ ವಿಪರೀತವಾದಂಥ ಮನಸ್ಸನ್ನು ಇಟ್ಕೊಂಡಿದ್ವೋ ಅದು ಮೋಹ, ಹೌದಾ? ಒಬ್ಬ ರಾಜಂಗೆ ಭವಿಷ್ಯ ಹೇಳ್ತಾರಂತೆ, ಇನ್ನೊಂದು ವಾರದೊಳಗಾಗಿ ನೀನು
ಸಾಹಿತ್ಯ ಅಂತ. ಅಲ್ಲ, ಮಂತ್ರಿಗೆ ಭವಿಷ್ಯ ಹೇಳ್ತಾರೆ. ಆ ಟೈಮಿಗೆ ಸರಿಯಾಗಿ ಅವರು ಹೋಗ್ಬಿಡ್ತಾರೆ. ಆವಾಗ ರಾಜ ಆ ಭವಿಷ್ಯ ಹೇಳೋನು ಕರೆದು, ಇನ್ನು ನೀನು ಯಾರಿಗೂ ಭವಿಷ್ಯ ಹೇಳೋಕ್ಕೆ ಹೋಗಬೇಡ, ನೀನು ಭವಿಷ್ಯ ಹೇಳಿದ್ದಲ್ಲೇ ಅವ್ರು ಸತ್ತಿದ್ದು, ಇಲ್ಲದೆ ಅವ್ರು ಸಾಯ್ತಿರ್ಲಿಲ್ಲ, ಇನ್ಯಾರು ನೀನು ಬಾಯಿ ಬಿಡಬೇಡ, ಯಾರಿಗೂ ಹೇಳಲಿಕ್ಕೆ ಹೋಗಬೇಡ ಅಂತಾರಂತೆ. ಅಷ್ಟೇ ಅಲ್ಲ, ನಾಳೆ ಬೆಳಿಗ್ಗೆ ನೀನು ತಲೆ ತೆಗೆದುಬಿಡ್ತೀವಿ. ಹೋಗಿ ರಾಜ, ಹುಚ್ಚು ರಾಜ ತಲೆ ತೆಗಿತಾನೆ, ಏನಪ್ಪ ಮಾಡೋದು ಅಂತ ಅವ್ರು ಯೋಚನೆ ಮಾಡಿ, ರಾಜ ನೀನು ತಲೆ ತೆಗಿ, ನಾನು ಬೇಡ ಅನ್ನಲ್ಲ, ನನ್ನ ತಲೆ ಕೆಳಗೆ ಬಿದ್ದು 1 ಗಂಟೆಯಲ್ಲಿ ನೀನು ಸಾಯ್ತೀಯ, ನಾನು ಯಾವಾಗ ಸಾಯ್ತೀನೋ ಅದಾದ 1 ಗಂಟೆಯಲ್ಲಿ ನೀನು ಸಾಯ್ತೀಯ ಅಂತಾರಂತೆ. ಇವಾಗ ರಾಜ ಏನು ಮಾಡ್ಬೇಕು ಹೇಳಿ? ಅವನು ನೋಡ್ಕೊಂಡಿರ್ಬೇಕು. ನಮ್ಮ ಕೆಲಸನ ಅದೇ ಆಗಿಬಿಟ್ಟಿದೆ. ನಮ್ಮನ್ನು ನಾವು ಬಿಟ್ಟು ಕಳ್ಕೊಂಡು ಇಲ್ಲಿ ಯಾವ್ಯಾವುದನ್ನು ರಕ್ಷಣೆ ಮಾಡ್ಕೊಳಕ್ಕೆ ನೋಡ್ತಿದ್ವಿ. ನನ್ನನ್ನು ನಾನು ಕಳ್ಕೊಂಡು ಯಾವುದನ್ನ ಎಷ್ಟು ರಕ್ಷಣೆ ಮಾಡಿಕೊಂಡ್ರು ವ್ಯರ್ಥ ಜೀವನ ಅಂತಾರೆ. ಇನ್ನೂ ಕೆಲವು ಶ್ಲೋಕಗಳಿದೆ, ಮತ್ತು ನಾಳೆ ದಿವಸ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.